ಇಂಥ ಕಲಿಕಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮಗೆ ಕೆಲಸಕ್ಕಾಗಿ ಬಂದಿರತಕ್ಕಂಥ ಶ್ರೀಮಾನ್ ಶ್ರೀ ರಾಮಕೃಷ್ಣರವರಿಗೆ ನಿಮ್ಮೆಲ್ಲರ ಪರವಾಗಿ ವಿವೇಕಾನಂದ ವ್ಯಕ್ತಿತ್ವ ವಿಕಸನ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪೂಜ್ಯರು ಇವತ್ತು ನಡೆಸ್ಕೊಡ್ಬೇಕು ಅಂತ ಕೇಳಿ. ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೇ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಂ ಗಣಕೇಯೋರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬಹಿರ್ವಿಚ್ಛಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಪಲಂ ವರ್ಮಪತ್ರಾಕ್ಷಂ ನೀಲಜೀಮೂಕಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಟಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಲಸೀನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವರಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಇಮ ಕುರ್ವ ಸಂಜಯ. ಧರ್ಮಕ್ಷೇತ್ರೇ ಈ ಶ್ಲೋಕದ ಅರ್ಥ ಬಹಳ ಸರಳವಾಗಿದೆ, ನಾವು ತಿಳ್ಕೊಂಡಿದ್ದೀವಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಈ ಎರಡು ಪದಗಳನ್ನು ಇಟ್ಕೊಂಡು 4 ಮಾತನ್ನು ನಾವು ತಿಳ್ಕೊಳ್ಬೋದು ಅಂತ ಅನಿಸುತ್ತೆ. ಕುರು ಅನ್ನುವ ಪದಕ್ಕೆ ಅರ್ಥ ಕುರುಕ್ಷೇತ್ರ ಅನ್ನೋದು ಒಂದು ಜಾಗ ಇದೆ, ಅದು ಬೇರೆ. ಕುರು ಅಂತ ಹೇಳಿದ್ರೆ ಭೂಮಿ ಅಂತ ಅರ್ಥ. ಕೌಹು ರೌತೇತಿ ಕುರುಹು. ಕೌಹು ಅಂತ ಹೇಳಿದ್ರೆ ಭೂಮಿ. ಭೂಮಿಗೆ ಬಂದ ಕೂಡಲೇ ಅಳುವಂತಹ ಯಾವ ಜಂಗಮ ಪ್ರಾಣಿಗಳು ಇದ್ದಾರೋ ಅದು ಕುರುಕ್ಷೇತ್ರ. ಇಡೀ ಭೂಮಿಯೇ ಕುರುಕ್ಷೇತ್ರ ಆ ಅರ್ಥದಲ್ಲಿ. ಅಂತಹ ಕುರುಕ್ಷೇತ್ರದಲ್ಲಿ ಧರ್ಮವನ್ನು ನಾವು ಆಚರಣೆ ಮಾಡಬೇಕು ಅನ್ನೋದು ಮುಖ್ಯ. ಈ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳುವುದು ಕ್ಷೇತ್ರೇ ಕ್ಷೇತ್ರೇ ಅಂತ 2 ಸಾರಿ ಅದನ್ನೇ ಸ್ವಲ್ಪ ನೀವು ಚೇಂಜ್ ಮಾಡಿಕೊಂಡ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತಲ್ವ. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ ಹೇಳಿದ್ರೆ ಏನು? ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ರಂಗದಲ್ಲಿಯೂ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಧರ್ಮ ಅನ್ನುವ ಪದಕ್ಕೆ ಏನರ್ಥ ಹೇಳಿದ್ದಾರೆ? ಮಹಾಭಾರತದ ಕರ್ಣ ಪರ್ವದಲ್ಲಿ ಈ ಮಾತನ್ನು ಹೇಳ್ತಾರೆ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಯೋ ಧರ್ಮ ಸಧರ್ಮ ಯೋ ಧಾರಣ ಸಂಯುಕ್ತ ಸಧರ್ಮ ಇತಿ ನಿಶ್ಚಯ ಎನ್ನುವ ಮಾತು. ಧ್ರು ಎನ್ನುವಂತಹ ಒಂದು ಧಾತುವಿನಿಂದ ಧರ್ಮ ಎನ್ನುವ ಪದ ಹೊರಟಿದೆ. ಧ್ರುಧಾರಣೆಯೋ ಅಂತ ಹೇಳಿದ್ರೆ ಯಾವುದನ್ನು ನಾವು ಆಚರಿಸುವುದರಿಂದ ಅದು ನಮ್ಮನ್ನು ಹಿಡಿದೆತ್ತಿ ನಿಲ್ಲಿಸುತ್ತದೆಯೋ
ಅಥವಾ ಯಾವ ರೀತಿಗಳಿಂದ, ಆಚರಣೆಗಳಿಂದ, ನಡವಳಿಕೆಗಳಿಂದ ನಮ್ಮ ಜೊತೆಯಲ್ಲಿ ಇಡೀ ಸಮಾಜವೂ ಕೂಡ ಸ್ಥಿರವಾಗಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವೋ ಅದು ಧಾರಣೆ. ಸಷ್ಟೈರವಿರಲಿ ಅಂತ ಒಂದು ಮಾತು ಇಲ್ಲ, ಅದು ಕರೆಕ್ಟಾದ ಅರ್ಥದಲ್ಲಿ ಧಾರಣೆ ಅಂದರೆ ಅದು. ಸೊ ಮನುಷ್ಯ ಬಾಳಬೇಕಾದ್ರೆ ಅವನಿಗೆ ಒಂದು ನಿಯಮ ಇರುತ್ತೆ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಆದ್ದರಿಂದ ಯೋ ಧಾರಣ ಸಂಯುಕ್ತ, ಯಾವುದು ಧಾರಣ ಸಂಯುಕ್ತವಾಗಿ ಇರ್ತದೆಯೋ ಅದು ಧರ್ಮ. ಧಾರಣ ಸಂಯುಕ್ತ ಅಂತ ಹೇಳಿದ್ರೆ ಯಾವುದರಿಂದ ವ್ಯಕ್ತಿ, ಸಮಾಜ, ಜನಪದ, ಲೋಕ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬಹುದು ಅಂತಹ ನೀತಿ ನಡಾವಳಿಗಳು ಧರ್ಮ. ಸಧರ್ಮ ಇತಿ ನಿಶ್ಚಯ. ಶಾಂತಿಪುರ, ಮಹಾಭಾರತದ ಶಾಂತಿಪುರದಲ್ಲೂ ಇದೇ ಮಾತಿದೆ. ಪ್ರಭವಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯತ್ ಸ್ಯಾತ್ ಪ್ರಭವ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯ. ಧಾರಣಾ ಅನ್ನುವ ಪದ ಕರ್ಣಪರ್ವದಲ್ಲಿ ಹೇಳಿದರೆ ಇಲ್ಲಿ ಪ್ರಭವ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಪ್ರಭವಾರ್ಥಾಯ ಭೂತಾನ. ಪ್ರಭವ ಅಂತ ಹೇಳಿದರೆ ಪ್ರಭು ಅನ್ನುವ ಮಾತೇ ತೋರಿಸುತ್ತೆ, ನಮಗೆ ಆಳ್ವಿಕೆ ಅನ್ನುವುದನ್ನು ತೋರಿಸುತ್ತೆ. ಯಾವ ನೀತಿ ನಿಯಮಗಳು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ನಮ್ಮನ್ನು ಮುಂದಕ್ಕೆ ಹೋಗಲಿಕ್ಕೆ ಆಳುವ ರೀತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೋ ಅದು ಧರ್ಮ ಅನ್ನುವ ಅರ್ಥದಲ್ಲಿ ಧರ್ಮ ಅನ್ನುವ ಪದ ಇದೆ. ಇದಲ್ಲದೆ ಈ ಧರ್ಮ 4 ಬಗೆಯಾಗಿ ಇದೆ ಅಂತ ಹೇಳ್ತಾರೆ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಸಾಮಾನ್ಯ ಧರ್ಮ ಅಥವಾ ನಿತ್ಯ ಧರ್ಮ, ವಿಶೇಷ ಧರ್ಮ, ನೈಮಿತ್ತಿಕ ಧರ್ಮ, ಆಪದ್ಧರ್ಮ. ಈ ರೀತಿಯಾಗಿ 4 ಧರ್ಮದ ಬೇರೆ ಬೇರೆ ಆಯಾಮಗಳನ್ನು ಹೇಳಿದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಧರ್ಮವಿಲ್ಲದೆ ಜೀವನವಿಲ್ಲ. ಜಾತಿಗೆ ವಿಶಾಲವಾದ ಅರ್ಥ ತಗೊಂಡಾಗ ಜಾತಿ ಧರ್ಮ ಅಂತ ಬರ್ತದೆ, ಆಶ್ರಮ ಧರ್ಮ ಅಂತ ಬರ್ತದೆ, ವರ್ಣಾಶ್ರಮ ಧರ್ಮ ಅಂತ ಬರ್ತದೆ, ಸನ್ಯಾಸ ಧರ್ಮ ಅಂತ ಬರ್ತದೆ, ಸಮಾಜ ಧರ್ಮ ಅಂತ ಬರ್ತದೆ, ರಾಜಧರ್ಮ ಅಂತ ಬರ್ತದೆ. ಪ್ರತಿಯೊಂದಕ್ಕೂ ಧರ್ಮ ಇದೆ. ಸಂಸಾರಕ್ಕೂ ಧರ್ಮ ಇದೆ, ಸಂಸಾರ ಧರ್ಮ ಅಂತ ಇದೆ. ಆ ರೀತಿಯಲ್ಲಿ ಧರ್ಮ ಅದು ಸಾಮಾನ್ಯ ಧರ್ಮ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕಾಲಕ್ಕೂ ಬೇಕಾಗುವಂಥದ್ದು. ಅದರಲ್ಲಿ 4 ರೀತಿ: ಸಾಮಾನ್ಯ ಧರ್ಮ ಅಥವಾ ನಿತ್ಯ ಧರ್ಮ, ವಿಶೇಷ ಧರ್ಮ, ನೈಮಿತ್ತಿಕ ಧರ್ಮ, ಆಪದ್ಧರ್ಮ. ಅದು ದೊಡ್ಡ ವಿಚಾರ. ಆದರೆ ಇಲ್ಲಿ ಆ ಸಾಮಾನ್ಯ ಧರ್ಮ ಅಥವಾ ನಿತ್ಯ ಧರ್ಮ ಅನ್ನುವ ಆ ಒಂದು ಇದನ್ನು ಇಟ್ಕೊಂಡು ಸ್ಮೃತಿ ಈ ರೀತಿಯಲ್ಲಿ 10 ಧರ್ಮದ ಲಕ್ಷಣಗಳನ್ನು ಹೇಳ್ತಾರೆ. ಧೃತಿ, ಕ್ಷಮ, ದಮೋ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹಂ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧಂ, ದಶಕಂ ಧರ್ಮಲಕ್ಷಣಂ. ಧೃತಿ ಮೊದಲನೇ. ಧೃತಿ ಅಂತ ಹೇಳಿದರೆ ಧೈರ್ಯ. ಧೃತಿ. ಕ್ಷಮಾ. ಕ್ಷಮ ಅಂತ ಹೇಳಿದರೆ ಫರ್ಗಿವ್ನೆಸ್ ಅಥವಾ ಕ್ಷಮಾ ಅಂತ ಹೇಳೋದಕ್ಕೆ ಇನ್ನೊಂದು ಸರಿಯಾದ ಅರ್ಥ ಅಂತ ಹೇಳಿದರೆ ಒಂದು ಶಾಂತಿಯುತವಾದ ಆರ್ಜವತೆಯ ಮನೋಭಾವ. ಕ್ಷಮಾ. ಕ್ಷಮಾ ಶಕ್ತಸ್ಯ ಲಕ್ಷಣಂ ಅಂತ ಒಂದು ಮಾತು ಸಂಸ್ಕೃತದಲ್ಲಿ. ಶಕ್ತಿವಂತನಾದವನ ಲಕ್ಷಣ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಏನಾದರೂ ತಪ್ಪು ಮಾಡಿದರೆ ನಮ್ಮ ಎದುರಿನವರು ಅವರನ್ನು ಕ್ಷಮಿಸುವುದರಲ್ಲಿ ಅವನ ಶಕ್ತಿ ಗೊತ್ತಾಗುತ್ತೆ. ಧೃತಿ, ಕ್ಷಮಾ, ದಮಃ. ದಮ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತನ್ನ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು. ಅಸ್ತೇಯಂ. ಸ್ಥೇಯ ಅಂದರೆ ಕಳ್ಳ, ಪರರ ವಸ್ತುವನ್ನು ಅಪಹರಿಸುವುದು. ಅಸ್ತೇಯ ಅಂತ ಹೇಳಿದ್ರೆ ಕನಸು ನನಸಿನಲ್ಲಿಯೋ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡದೇ ಇದೆ. ದಮಃ ಅಸ್ತೇಯಂ. ಶೌಚಂ. ಶೌಚ ಅಂದರೆ ಕ್ಲೀನ್ನೆಸ್. ಆ ಶೌಚದಲ್ಲಿ ಮತ್ತೆ 4 ವಿಧಾನ. ಅರ್ಥ ಶೌಚ ಎಲ್ಲಕ್ಕಿಂತ ದೊಡ್ಡ ಶೌಚ ಅಂತ ಚಾಣಕ್ಯ ಹೇಳ್ತಾರೆ. ಅದಲ್ಲದೆ ದೈಹಿಕ ಶೌಚ ಉಂಟು, ಆಂತರಿಕ ಶೌಚ ಉಂಟು, ಬೇರೆ ಬೇರೆ ರೀತಿಯ ಶೌಚ ಉಂಟು. ಶರೀರ ಸ್ನಾನ ಮಾಡದೆ ಹೋದರೆ ಅದು ಅಶೌಚ ಆಗುತ್ತೆ. ಮನಸ್ಸನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಅದು ಕೂಡ ಕೊಳೆ ಆಗುತ್ತದೆ. ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಸರಿಯಾದ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಆತ್ಮಕ್ಕೆ ಸಿಕ್ಕುವ ಒಂದು ಶುದ್ಧ ಸ್ನಾನ.
ಆ ರೀತಿಯಲ್ಲಿ ನಾವು ದೇವರ ಮುಂದೆ ನಿಂತುಕೊಂಡು ಒಂದು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಮ್ಮ ಒಳಗಿನ ಭಾವನೆಗಳನ್ನೆಲ್ಲ ಹೊರಗಡೆಗೆ ತಂದು ಭಗವಂತನಲ್ಲಿ ಒಂದು ಕನ್ಫೆಷನ್ ಅಂತ ಹೇಳ್ತಾರೆ. ಆ ತರಹ ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ ಸುತಧನ ಯುವತಿ ಸ್ವಾದು ಸೌಖ್ಯೇ ನಿಷಣ್ಣ ಶೈವೀ ಚಿಂತಾವಿಹೀನಂ ಮಮ ಹೃದಯ ಮಹೋ ಮಾನಗರ್ವಾಧಿರೂಢಂ ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಆಚಾರ್ಯ ಶಂಕರರು ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ, ನಾವು ಯುವಕರಾಗಿದ್ದಾಗ ಏನೇನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ಜ್ಞಾಪಿಸಿಕೊಳ್ಳುವುದು ಭಗವಂತನ ಮುಂದೆ ನಿಂತುಕೊಂಡು. ಶೈವೀ ಚಿಂತಾವಿಹೀನಂ ಮಮ ಹೃದಯ ಮಹೋ ಮಾನಗರ್ವಾಧಿರೂಢಂ. ಸೊ ಆ ಪ್ರಾರ್ಥನೆಯಿಂದ ನಾವು ಶುದ್ಧರಾಗ್ತೀವಿ. ಅದನ್ನು ಗಾಂಧಿಯವರು ಹೇಳೋದು, ಒಂದು ಶುದ್ಧವಾದ ಪ್ರಾರ್ಥನೆ ಅಂತ ಹೇಳಿದ್ರೆ ನಮ್ಮ ಆತ್ಮಕ್ಕೆ ಸಿಕ್ಕುವ ಒಂದು ಸರಿಯಾದ ಪರಿಪೂರ್ಣವಾದ ಸ್ನಾನ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನೊಂದು ಇಂದ್ರಿಯ ನಿಗ್ರಹ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಎಲ್ಲವನ್ನೂ ಕೂಡ ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರಬೇಕು. ಅದು ಧರ್ಮದ ಮುಖ್ಯವಾದ ಒಂದು ಲಕ್ಷಣ. ಧೀಹಿ ಧೀಹಿ ಅಂತ ಹೇಳಿದ್ರೆ ಒಂದು ಧೀಮಾನ್ ಅನ್ನುವ ಒಂದು ಪದವಂತು, ಧೀಮಂತ ಅನ್ನುವ ಒಂದು ಪದವಂತು, ಧೀಹಿ ಅಂತ ಹೇಳಿದ್ರೆ ಧೀರ ಅನ್ನುವ ಅರ್ಥ ಬರ್ತದೆ. ಆ ಧೀರತೆ ನಮ್ಮಲ್ಲಿ ಒಂದು ಮೌಲ್ಯವಾಗಿ ಇರಬೇಕು ಎಲ್ಲ ಕಾಲದಲ್ಲಿಯೂ ಕೂಡ. ಅದು ಒಂದು ಧರ್ಮದ ಲಕ್ಷಣ. ವಿದ್ಯಾ, ಸದ್ವಿದ್ಯೆ, ಎರಡೂ ರೀತಿಯ ವಿದ್ಯೆ, ವಿಜ್ಞಾನ ಮತ್ತು ಇನ್ನೊಂದು ಪ್ರಜ್ಞಾನ. ಇದು ಎರಡೂ ಕೂಡ ಜ್ಞಾನ ವಿಜ್ಞಾನ ಅಂತ ಕೃಷ್ಣ ಹೇಳ್ತಾನೆ. ನಾವು ಲೌಕಿಕವಾದಂತಹ ಭಾಷೆಯಲ್ಲಿ ವಿಜ್ಞಾನ ಅನ್ನೋದನ್ನು ಸೈನ್ಸ್ಗೆ, ಇವತ್ತಿನ ಆಧುನಿಕ ಸೈನ್ಸ್ ಅಂತ ಹೇಳಿ ಹೇಳ್ಕೊಂಡ್ರೆ ಪ್ರಜ್ಞಾನ ಅಂತ ಹೇಳುವುದು ಅದಕ್ಕಿಂತ ಮೇಲಿನ ಆತ್ಮಜ್ಞಾನವನ್ನು ಬೋಧಿಸುವ ಜ್ಞಾನ. ಸೊ ಅದು ವಿದ್ಯೆ. ಧೀರ್ವಿದ್ಯಾ ಸತ್ಯಂ, ಅದು ಸತ್ಯ ಬಹಳ ವಿಶೇಷವಾದಂತಹ ಒಂದು. ಕಲಿಯುಗದಲ್ಲಿ ಸತ್ಯಕ್ಕಿಂತ ದೊಡ್ಡ ತಪಸ್ಸು ಇಲ್ಲ ಅಂತ ಹೇಳಿ ಭಾಗವತ ಹೇಳುತ್ತೆ. ಅಕ್ರೋಧಂ, ಕ್ರೋಧವಿಲ್ಲದೆ ಇರುವುದು. ಯಾವತ್ತೂ ಕೂಡ ಕೋಪವಿಲ್ಲದೆ ಇರುವವನ ಮನಸ್ಸು ಸಾತ್ವಿಕವಾದಂತಹ ನೆಲೆಯಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಈ 10 ದಶಕಂ ಧರ್ಮ ಲಕ್ಷಣಂ ಅಂತ ಹೇಳುವುದಿದೆಯಲ್ಲ, ಇದು ಬಹಳ ವಿಶೇಷವಾದ ಧರ್ಮದ ಸ್ವರೂಪ ಅಂತ ಹೇಳಿ ಮನುಸ್ಮೃತಿ ಹೇಳುತ್ತೆ. ಇದನ್ನೇ ಅರ್ಜುನನ ವಿಚಾರದಲ್ಲಿ ನಾವು ಅದನ್ನು ವಿಚಾರ ಮಾಡಿದಾಗ ಅರ್ಜುನನಿಗೆ ಈ ವಿಷಾದ ಯೋಗದಲ್ಲಿ ಮೋಹ ಬಂದದ್ದೇ ಕಾರಣವಾಗಿ ನಮಗೆ ಈ ಗೀತೆ ಎನ್ನುವಂತಹ ಆತ್ಮತತ್ವ ವಿದ್ಯೆ ಬಂದಿದೆ. ಆದ್ದರಿಂದ ಅರ್ಜುನ ಅಲ್ಲಿ ಧರ್ಮವನ್ನು ಮರೆತ ಅನ್ನುವ ಮಾತನ್ನು ಹೇಳ್ತಾರೆ. ತನ್ನ ಧರ್ಮ ಯಾವುದು? ಕ್ಷತ್ರಿಯ ಧರ್ಮದ ವಿಚಾರವನ್ನು ಹೇಳುವಾಗ ಭೀಷ್ಮರು ಒಂದು ಮಾತನ್ನು ಹೇಳ್ತಾರೆ. ಅಧರ್ಮ ಕ್ಷತ್ರಿಯಸ್ಯೈಷ ಯದ್ ವ್ಯಾಧಿ ಮರಣಂ ಗೃಹೇ ಯದಯೋ ನಿಧನಂ ಯಾತಿ ಸೋಸ್ಯ ಧರ್ಮ ಸನಾತನ. ಕ್ಷತ್ರಿಯನಾದವನು ವ್ಯಾಧಿ ಬಂದು ಸತ್ತರೆ ಅವನಿಗೆ ಸದ್ಗತಿ ಇಲ್ಲವಂತೆ. ಅಧರ್ಮ ಕ್ಷತ್ರಿಯಸ್ಯ ಏಷ ಯದ್ ವ್ಯಾಧಿ ಮರಣಂ ಗೃಹೇ. ಮನೆಯಲ್ಲೇ ಕುಳಿತುಕೊಂಡು ವ್ಯಾಧಿ ಬಂದು ಅವನೇನಾದರೂ ಅವನು ಮರಣಿಸಿದರೆ ಅವನಿಗೆ ಸದ್ಗತಿ ಇಲ್ಲ. ಯದ್ ಅಯೋ ನಿಧನಂ ಯಾತಿ ಸಹ ಅಸ್ಯ ಧರ್ಮ ಸನಾತನ. ಯದ್ ಅಯೋ ನಿಧನಂ ಯಾತಿ ಅಂದರೆ ಯತ್ ಅಯಃ. ಅಯ ಅಂತ ಹೇಳಿದ್ರೆ ಕಬ್ಬಿಣ. ಕಬ್ಬಿಣ ಅಂತ ಹೇಳೋದು ಏನಕ್ಕೆ? ಈಟಿ, ಶಲ್ಯ, ಕಬ್ಬಿಣದ ಮನೆ ಇರುವಂತಹ ಬಾಣ, ಅಥವಾ ಕತ್ತಿ, ಇಂಥವುಗಳ ಹೊಡೆತದಿಂದ ಏನಾದರೂ ಅವನು ಯುದ್ಧರಂಗದಲ್ಲಿ ಸತ್ತರೆ ಅವನಿಗೆ ಅದು ಧರ್ಮವಾಗಿ ಅವನಿಗೆ ಸದ್ಗತಿ ಸಿಗುತ್ತೆ. ಅರ್ಜುನ ತನ್ನ ಧರ್ಮವನ್ನು ಮರೆತುಬಿಟ್ಟಿದ್ದಾನೆ. ತಾನು ಅರ್ಜುನ ಯುದ್ಧರಂಗಕ್ಕೆ ಬರುವ ಮೊದಲು ಏನು ಹೇಳ್ತಾನೆ? ಅವರು ಯುದ್ಧರಂಗದಲ್ಲಿ ಯುದ್ಧ ಶುರುವಾದ ಮೇಲೆ ಮುಂದೆ ಬರ್ತದೆ ಆ ಶ್ಲೋಕ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. 2 ಸೇನೆಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನನ್ನ ರಥವನ್ನು ನಿಲ್ಲಿಸು. ನಾನು ಯುದ್ಧಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನು ಒಂದು ಸಾರಿ ಪಕ್ಷಿ ನೋಟದಲ್ಲಿ ನೋಡ್ಕೊಳ್ತೀನಿ.
ಅಲ್ಲಿ ಹೋಗುವವರೆಗೂ ಅವನಿಗೆ ಯುದ್ಧ ಮಾಡಬಾರದು, ಇವರು ನನ್ನವರು ಅನ್ನುವ ಭಾವನೆ ಇರಲಿಲ್ಲ. 100 ಯುದ್ಧಗಳನ್ನು ಮಾಡಿ ಗೆದ್ದವನು ಸವ್ಯ ಸಾಚಿ, ಎರಡೂ ಕೈಯಿಂದ ಏಕಕಾಲದಲ್ಲಿ ಬಾಣ ಬಿಡ್ತಾ ಇದ್ದಂತೆ ಅವರು. ಅದನ್ನೇ ಸವ್ಯ ಸಾಚಿ ಅಂತ ಹೇಳಿದರು. ಅವನಿಗಾಗಿ ಯುದ್ಧ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಅವನು ಯುದ್ಧದಲ್ಲಿ ಬಂದಿದ್ದಲ್ಲ, ಯುದ್ಧ ಮಾಡಬೇಕು, ಗೆಲ್ಲಬೇಕು ಅಂತಲೇ ಬಂದಿದ್ದು. ಧರ್ಮರಾಜನಿಗೆ ಹೇಳ್ತಾನೆ, ನಾರದರ ಮಾತನ್ನು ಉದ್ಧಾರ ಮಾಡಿ ಧರ್ಮರಾಜನಿಗೆ ಭಯ ಬಂದುಬಿಡುತ್ತೆ. ಒಂದು ಸಾರಿ 11 ಅಕ್ಷೌಹಿಣಿ ಸೇನೆಯನ್ನು ಸೇರಿಸಿ ಬಿಟ್ಟಿದ್ದಾರಲ್ಲಪ್ಪ, ಅರ್ಜುನ, ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಅಕ್ಷೌಹಿಣಿ ಸೇನೆಯ ಕಾಲಾಳುಗಳ, ರಥಗಳ, ಆನೆಗಳ, ಕುದುರೆಗಳ ಸಂಖ್ಯೆಯನ್ನು ಹೇಳಬೇಡ ಅಣ್ಣ ನೀನು. ನಾರದರ ಉಕ್ತಿ ಒಂದನ್ನು ಅಲ್ಲಿ ಕೋಟ್ ಮಾಡ್ತಾನೆ. ನಾರದರು ಹೇಳಿರುವ ಮಾತು, ಯಾರಲ್ಲಿ ಸತ್ಯ ಇದೆ, ಧರ್ಮ ಇದೆ, ವೈರಾಗ್ಯ ಇದೆ, ಶಾಂತಿ ಇದೆ, ಕ್ಷಮೆ ಇದೆ, ಅಂತಹ ಒಂದು ಗುಣಗಳು ಇರುವ ಆ ಸೈನ್ಯ ನಿಜವಾದ ದೊಡ್ಡ ಸೈನ್ಯ. ಆ 11 ಅಕ್ಷೌಹಿಣಿ ಸೈನ್ಯ ದೊಡ್ಡದಲ್ಲ. ಆದ್ದರಿಂದ ನಾವು ಯಾವತ್ತೂ ಕೂಡ ಕೃಷ್ಣನ ಪಕ್ಕದಲ್ಲೇ ಇಟ್ಟುಕೊಂಡಿದ್ದೇವೆ. ಯಥೋ ಧರ್ಮ ತಥೋ ಕೃಷ್ಣ, ಯಥೋ ಕೃಷ್ಣ ತಥೋ ಜಯ. ಆದ್ದರಿಂದ ನಮಗೆ ಯಾವ ಯೋಚನೆಯೂ ಇಲ್ಲ ಅಂತ ಅರ್ಜುನನೇ ಹೇಳಿರ್ತಾನೆ ಧರ್ಮರಾಜನಿಗೆ. ಹಾಗಿರುವಾಗ ಆ ರಥವನ್ನು ತೆಗೆದುಕೊಂಡು ಹೋಗಿ ಮಧ್ಯೆ ನಿಲ್ಲಿಸಿದಾಗ ಮುಂದೆ ನಿಂತಿರುವಂತಹ ಎಲ್ಲ ತನ್ನ ಹಿರಿಯರು, ಪಿತಾಮಹರು, ಗುರುಗಳು, ಸೋದರ ಸಂಬಂಧಿಗಳು, ಎಲ್ಲ ತನ್ನ ಕಸಿನ್ಸ್ಗಳು, ಸೋದರ ಮಾವಂದಿರು, ಭಾವಂದಿರು ಎಲ್ಲರೂ ಕೂಡ ಬಂದು ಮಾಡ್ತವರೆ. ಅವರನ್ನೆಲ್ಲ ನೋಡಿದಾಗ ಅವನಿಗೆ ಒಂದು ಸಾರಿ ಮನಸ್ಸಿನ ಆ ಅಸ್ಥಾನದ ಕಾರುಣ್ಯ ಮೋಹವಾಗಿ ಮೇಲೆ ಬಂತು. ಅಯ್ಯೋ, ಇವರನ್ನೆಲ್ಲ ಕೊಂದು ನಾನು ಗೆಲ್ಲಬೇಕೇ. ಏತಾಂ ನ ಹಂತು ಇಚ್ಛಾಮಿ ಘನತೋಪಿ ಮಧುಸೂದನ. ಮಧುಸೂದನ, ಇವರನ್ನೆಲ್ಲ ನಾನು ಕೊಲ್ಲಲಿಕ್ಕೆ ಇಷ್ಟಪಡುತ್ತೇನೆ. ನಾನೇ ಸತ್ತೋದ್ರೂ ಪರವಾಗಿಲ್ಲ. ಏತಾಂ ನ ಹಂತು ಇಚ್ಛಾಮಿ ಘನತೋಪಿ ಮಧುಸೂದನ. ನಾನೇ ಒಂದು ವೇಳೆ ಮರಣ ಅವರ ಕೈಯಿಂದ ನಾನು ಸಾವನ್ನು ಪಡೆದರೆ ನನಗೆ ಅದೇ ಸಂತೋಷ, ನಾನು ಅವರನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ. ಆಗ ಧರ್ಮದ ವಿಚಾರವಾಗಿ ಕೃಷ್ಣ ಅರ್ಜುನನಿಗೆ ತಿಳಿಸಲೇಬೇಕಾಗುತ್ತೆ ಆ ಕೊನೆಯ ಹಂತದಲ್ಲಿ. ಆಗ ಕೃಷ್ಣ ಈ ಉಪದೇಶವನ್ನು ಕೊಟ್ಟ. ಉಪದೇಶ ಪ್ರಾರಂಭ ಆಗುವುದು 2ನೇ ಅಧ್ಯಾಯ. ಈ ಅಧ್ಯಾಯ ಮುಖ್ಯವಾಗಿ 2 ಘಟ್ಟದಲ್ಲಿ ನಾವು ನೋಡ್ತೀವಿ. ಯಾವ್ಯಾವುದು? ಮೊದಲನೆಯದು ಯುದ್ಧ ಸನ್ನಾಹದ ವರ್ಣನೆ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಎತ್ತಿದ್ದವರು, ಅತಿರಥರು ಯಾರು, ಮಹಾರಥರು ಯಾರು, ಸಮರಥರು ಯಾರು, ಈ ಎಲ್ಲ ವಿವರಗಳನ್ನು ಇದರಲ್ಲಿ ಕೊಡ್ತಾರೆ. ಯುದ್ಧ ಸನ್ನಾಹದ ವರ್ಣನೆ. ಇನ್ನೊಂದು ಅರ್ಜುನನಿಗೆ ಬಂದಂತಹ ಯುದ್ಧ ಜಿಜ್ಞಾಸೆ ಅಂತ ಹೇಳಿದ್ರೆ, ಸ್ಥಾನವಲ್ಲದ ಸ್ಥಾನದಲ್ಲಿ ನಾವು ತೋರಿಸುವ ವೈರಾಗ್ಯದ ಭಾವ. ಡಿಜೆಕ್ಷನ್ ಅನ್ನುವ ಒಂದು ಪದ ಉಂಟು ಇಂಗ್ಲೀಷ್ನಲ್ಲಿ. ಅರ್ಜುನನಿಗೆ ಅದು ಬರಬಾರದಿತ್ತು ಆ ಹಂತದಲ್ಲಿ. ಕೆಲವರಿಗೆ ಅಭಾವ ವೈರಾಗ್ಯ ಬರುತ್ತೆ. ಹಾಗೆ ನಮ್ಮ ಹತ್ರ ಇಲ್ಲ, ನಮಗೆ ಬೇಡ, ನಮಗದರಲ್ಲ ಆಸಕ್ತಿ ಇಲ್ಲಪ್ಪ. ಆ ರೀತಿಯಲ್ಲಿ ಅರ್ಜುನನ ಜಿಜ್ಞಾಸೆಯ ವರ್ಣನೆ. ಇದು 2 ಈ ಅಧ್ಯಾಯದ ಮುಖ್ಯವಾದ ವಸ್ತು ವಿಚಾರ ಅಂತ ಹೇಳ್ತಾರೆ. ಇದು ಈ ವಿಷಾದ ಬಂದದ್ದು ಒಳ್ಳೆಯದಲ್ಲ. ಅರ್ಜುನನಿಗೆ ಬಂದಂತಹ ವಿಷಾದವೆಂಬ ಮೋಡ ಕವಿದದ್ದೇ ಕಾರಣವಾಗಿ ಶ್ರೀಕೃಷ್ಣನ ಭಗವದ್ಗೀತಾ ಎನ್ನುವ ಆತ್ಮತತ್ವ ವಿವೇಕ ವಾಣಿ ಎಂಬ ಮಳೆ ಸುರಿದು ಸಾಗದ. ಅದು ಇಲ್ಲದೆ ಹೋಗಿದ್ರೆ ಆ ವಾಣಿ ಬರ್ತಿತ್ತೋ ಇಲ್ಲೋ. ಪ್ರಯೋಜನ ಅನುದ್ದೇಶ್ಯ ನಮ್ಮ ಅಂದೋಪಿ ಪ್ರವರ್ತತೆ. ಯಾರು ಕೇಳದೆ ಹೋದರೆ ಯಾರಿಗೂ ಏನು ಹೇಳಬಾರದಂತೆ. ಅದು ಒಂದು ಶಾಸ್ತ್ರ ನಿಯಮ. ನಮಗೆ ಎಷ್ಟೇ ಗೊತ್ತಿದ್ದರೂ ಕೂಡ ಯಾರಾದರೂ ಕೇಳಿದ್ರೆ ಮಾತ್ರವೇ ಹೇಳಬೇಕೇ ಹೊರತು ಕೂಡ ಕೇಳದೆ ಹೋದರೆ ನಾವು ಹೇಳಬಾರ್ದು. ಹಾಗಾಗಿ ಅರ್ಜುನ ಏನು ಕೇಳ್ತಾನೆ? 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ, ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತನಃ ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನನಗೆ ಧರ್ಮ ಯಾವುದು, ಅಧರ್ಮ ಯಾವುದು ಎನ್ನುವಂತಹ ಒಂದು ಸಂದಿಗ್ಧದ ಕ್ಲೇಶ ಬಂದಿದೆ. ಆದ್ದರಿಂದ ನಾನು ಆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಅಶಕ್ತನಾಗಿದ್ದೆ.
ನಾನು ಯುದ್ಧ ಮಾಡುವುದು ನನಗೆ ಶ್ರೇಯಸ್ಸು ಅಥವಾ ಅವರನ್ನೆಲ್ಲ ಕೊಲ್ಲದೆ ಪಾಪ ನನ್ನ ಕೈಯಿಂದ ಪಾಪ ಆಗದೇ ಇರುವಂತಹ ರೀತಿಯಲ್ಲಿ ನಾನು ಯುದ್ಧದಿಂದ ಹಿಂದಕ್ಕೆ ಹೋಗುವುದು ಶ್ರೇಯಸ್ಸು ಯಾವುದೂ ನನಗೆ ಗೊತ್ತಿಲ್ಲ. ಮಧುಸೂದನ, ನಾನು ಕೇಳ್ತಾ ಇದ್ದೀನಿ ನಿನ್ನನ್ನು, ಯತ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ನನಗೆ ಯಾವುದು ಶ್ರೇಯಸ್ಸೋ ಆ ನಿಶ್ಚಿತವಾದ ವಿಚಾರವನ್ನು ನನಗೆ ತಿಳಿಸು. ನಾನು ನಿನಗೆ ಶಿಷ್ಯನಾಗಿದ್ದೇನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಅದನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ನಾವು ಕರೆಕ್ಟ್. ಹಾಗೆ ಅರ್ಜುನ ಕೃಷ್ಣನ ಉಪದೇಶ ಪ್ರಾರಂಭ ಆಗುವಾಗ ಧರ್ಮ ಅನ್ನುವ ಪದ ಇದೆ. ಪ್ರಾರಂಭದ ಶ್ಲೋಕ ಧರ್ಮಕ್ಷೇತ್ರೇ ಅನ್ನುವ ಧರ್ಮ ಅನ್ನುವ ಪದ ಇದೆ. ಕೃಷ್ಣನ ಉಪದೇಶದ ಕೊನೆಯ ಶ್ಲೋಕ ಏನು ಹೇಳಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಾ ಶುಚಃ, ಶೋಕ ಪಡಬೇಕು. ಅಹಂ ಮೋಕ್ಷಯಿಷ್ಯಾಮಿ, ನಾನು ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ. ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನೇ ಆಶ್ರಯಿಸು. ಸರ್ವಧರ್ಮಾನ್ ಪರಿತ್ಯಜ್ಯ. ಹಾಗೆ ಹೇಳಬೇಕಾದ್ರೆ ಧರ್ಮಕ್ಷೇತ್ರೇ ಧರ್ಮವೇ ಮುಖ್ಯ ಅಂತ ಇಷ್ಟೆಲ್ಲ ನಾವು ಮಾತಾಡಿಕೊಂಡು ಕೃಷ್ಣನ ಮಾತು ಹೀಗುಂಟು, ಆದ್ದರಿಂದ ನಮ್ಗೆ ಯಾವ ಧರ್ಮವೂ ಬೇಡ ಅಂತ ಹೇಳಬೇಕಾದ್ರೆ ಅಷ್ಟು ಮೆಚ್ಯೂರಿಟಿ ನಮಗೆ ಬಂದಿದೆಯಾ? ಕೃಷ್ಣನ ವಿಚಾರದಲ್ಲಿ ಸರಿಯಾಗಿ ತಿಳ್ಕೊಂಡಿದ್ದೇವಾ? ಭಗವದ್ಗೀತೆಯ ವಿಚಾರದಲ್ಲಿ ಏನೇನೆಲ್ಲ ಉಂಟು ಅದನ್ನೆಲ್ಲ ನಾವು ಅಂತರಂಗದಲ್ಲಿ ತೆಗೆದುಕೊಂಡಿದ್ದೇವಾ? ಅದನ್ನು ಚಿಂತನೆ ಮಾಡಬೇಕು. ಆ ರೀತಿಯಲ್ಲಿ ಅಲ್ಲಿ ಸರ್ವಧರ್ಮ ಪರಿತ್ಯಜ್ಯ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಹಾಗಾಗಿ ನನಗೆ ಯಾವ ಆಚಾರ ವಿಚಾರ ಮತ್ತೊಂದು ಮಗದೊಂದು ಏನೂ ಬೇಕಾಗಿಲ್ಲ. ಜೈ ಅಲಕ್ ನಿರಂಜನ್ ಅಂತ ನಾನು ಇರ್ತೀನಿ ಅಂತ ಹೇಳಿದ್ರೆ ನಡೆಯುತ್ತಾ ಈ ಸಮಾಜದಲ್ಲಿ ಒಪ್ತಾರ ಅಂತ ಅವರನ್ನು ಆ ಮಟ್ಟಕ್ಕೆ ಹೋಗಬೇಕು. ಆಗ ಸರ್ವಧರ್ಮ ಪರಿತ್ಯಜ್ಯ. ಕೃಷ್ಣ ಹೇಳ್ತಾನೆ ಕೊನೆಯಲ್ಲಿ, ನಾನು ಏನೆಲ್ಲ ಹೇಳಿದ್ದೇನೋ ಅದೆಲ್ಲವನ್ನು ನೀನು ಇನ್ನೊಂದು ನಿನ್ನ ಮನಸ್ಸಿನಲ್ಲಿ ವಿಚಾರ ಮಾಡು. ಆ ವಿಚಾರ ಮಾಡಿ ನಿನಗೆ ಸರಿ ಕಂಡದ್ದನ್ನು ನೀನು ಆಚರಿಸು. ನಾನು ಹೇಳಿದೆ ಅಂತ ಹೇಳಿ ನೀನು ಅದನ್ನು ಆಚರಣೆ ಮಾಡಬೇಡ ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಹಾಗಾಗಿ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಮೂರೂ ಕಡೆ ಧರ್ಮವೇ ತುಂಬಿಕೊಂಡಿದೆ. ಧರ್ಮ ಅನ್ನುವ ಪದ ಇಟ್ಟುಕೊಂಡ್ರೆ ಭಗವದ್ಗೀತೆ ಹೇಳುವುದೇನು ನಮಗೆ? ಆತ್ಮತತ್ವ ವಿವೇಕ ಯೋಗ. ಆತ್ಮತತ್ವವನ್ನು ಹೇಳುತ್ತೆ. ಈ ವಿಚಾರದಲ್ಲಿ ಡಿ ವಿ ಗುಂಡಪ್ಪನವರು ತಮ್ಮ ಜೀವನ ಧರ್ಮ ಯೋಗದಲ್ಲಿ ತುಂಬ ಸುಂದರವಾಗಿ ಅದಕ್ಕೊಂದು ನಮಗೊಂದು ಸಮಾಧಾನದ ರೀತಿಯ ಒಂದು ವಿವರಣೆಯನ್ನು ಕೊಡ್ತಾರೆ. ಮನುಷ್ಯನೆಂಬ ವಸ್ತುವಿನಲ್ಲಿ ಎಷ್ಟೋ ಬೇರೆ ಬೇರೆ ಅಂಶಗಳು ಮಿಶ್ರಿತವಾಗಿ ಏಕೀಭವಿಸಿವೆ. ಕೈ, ಕಾಲು ಮೊದಲಾದ ಕರ್ಮಾಂಗಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಂಬ ಅಂತಃಕರಣಗಳು, ಪೂರ್ವಜನ್ಮದಿಂದ ಬಂದಿರುವ ಕರ್ಮಶೇಷಗಳು, ಅದರಲ್ಲಿರುವ ಋಣಾನುಬಂಧಗಳು, ವಾಸನಾವೃತ್ತಿಗಳು, ಪುಣ್ಯ ಪಾಪದ ಫಲಗಳು. ಈ ಋಣಾನುಬಂಧ ಮತ್ತು ವಾಸನಾವೃತ್ತಿ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಸಂಸಾರ ಜೀವನದ ಶುಭಗತಿ. ಡಿ ವಿ ಜಿಯವರದನ್ನು ಹೇಳ್ತಾರೆ, ಅನುಬಂಧ ಜೀವಕ್ಕೆ ಪುರಾಕೃತದಿಂದ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹೇಳುವುದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದನ್ನು ಡಿ ವಿ ಜಿಯವರು ಕಗ್ಗದಲ್ಲಿ ಹೀಗೆ ಹೇಳ್ತಾರೆ, ಅನುಬಂಧ ಜೀವಕ್ಕೆ ಪೂರ್ವಜನ್ಮದ ಕೃತದಿಂದ, ಮನದ ದ್ವೇಷ ವಾಸನೆಗಳು ಪುರಾಕೃತದಿಂದ ಆದಂತಹ ಅನುಬಂಧವೇ ಕಾರಣವಾಗಿ ಪುರಾಕೃತದಿಂದ ನಾವು ಉಳಿಸಿಕೊಂಡು ಬಂದಿರುವಂತಹ ಶೇಷಗಳ ವಾಸನೆಗಳಿಂದಾಗಿ ಸಂಸಾರದಲ್ಲಿ ದ್ವೇಷ, ಪ್ರೀತಿ, ಮಾತ್ಸರ್ಯ, ಅಸೂಯೆ. ಕೆಲವು ಸಂಸಾರಗಳಲ್ಲಿ ಇದನ್ನು ನೋಡಬಹುದು. ಭಗವದ್ಗೀತೆ ಯಾಕೆ ಓದಬೇಕು ಅಂದರೆ ಇದಕ್ಕೆ ಓದಬೇಕು. ಮನದ ದ್ವೇಷ ವಾಸನೆಗಳು ಅದರಿಂದ. ತನುಕಾಂತಿ ಮೋಹ ವಿಕೃತಿಗಳು ತೊಡಕಿನವು ಕೊನೆ ಇರದ ಬಲೆಯೋ ಸಂಸಾರ ಭಕ್ತಿ. ಶರೀರದ ಕಾಂತಿಗೆ ಎಷ್ಟೋ ಜನ ಆಗ್ತಾರೆ. ತನುಕಾಂತಿ
ಮೋಹ ಯಾವುದಕ್ಕೋ ಮೋಹ ಬರುತ್ತೆ ಮನಸ್ಸಿನಲ್ಲಿ. ತನು ಕಾಂತಿ ಮೋಹ ಅವುಗಳಿಂದ ಉಂಟಾಗುವ ವಿಕೃತಿಗಳು. ಸಂಸಾರದ ಸುಭಗತೆಗೆ ಸುಕೃತಿ ಇರಬೇಕು, ವಿಕೃತಿ ಬಂದರೆ ಸಂಸಾರ ನಾಶ ಆಯಿತು. ತನುಕಾಂತಿ ಮೋಹ ವಿಕೃತಿಗಳು ಮಾತೊಡಗಿನವು, ಅವು ಒಂದಕ್ಕೊಂದಕ್ಕೆ ಗಂಟು ಹಾಕಿಬಿಟ್ಟಿವೆ. ಸ್ನಾನ ಮಾಡಿ ತುಂಬ ಕೇಶರಾಶಿ ಇರುವವರು ಸ್ನಾನ ಮಾಡಿ ಸರಿಯಾಗಿ ಒರೆಸ್ಕೊಳ್ಳದೆ ಬಿಸಿಲಿಗೆ ಬಿಡದೆ ಹೋದರೆ ಆ ಕೂದಲು ಹೇಗೆ ಗಡೆ ಆಗೋಗ್ಬಿಡುತ್ತೆ ನೋಡಿ. ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ಶತಪ್ರಯತ್ನ ಮಾಡಬೇಕಾಗುತ್ತೆ. ಕೊನೆ ಇರದ ಬಲೆಯೋ ಅದು. ಆ ರೀತಿಯಲ್ಲಿ ಸಂಸಾರ. ಆದ್ದರಿಂದ ವಾಸನೆಗಳು ಅದು ಬಹಳ ಮುಖ್ಯ. ಋಣಾನ ಬಂಧಗಳು, ವಾಸನಾ ವೃತ್ತಿಗಳು, ಪುಣ್ಯ ಪಾಪದ ಫಲಗಳು, ಹೀಗೆ ಬಹು ಅಂಶಗಳ ಅಡಕು ಪಾತ್ರೆಯ ಅಂತರಾಂತರದೊಳಗಿದ್ದುಕೊಂಡು ಸುಖ ದುಃಖಗಳನ್ನು ಪಡುತ್ತಿರುವ ಜೀವ ಇದು. ಅದರೊಳಗೆ ಯಾವುದಕ್ಕೂ ಅಂಟದ ಒಂದು ಚೈತನ್ಯ ಇದೆ, ಅದನ್ನೇ ಆತ್ಮ ಎಂದು ಕರೆಯುತ್ತಾರೆ. ಇದು ಮನುಷ್ಯನೆಂಬ ವಸ್ತುವಿನ ಒಂದು ರೂಪ. ಈ ನಾನಾ ಪದಾರ್ಥ ಸಂಕೀರ್ಣವಾದ ವಸ್ತುವಿನಲ್ಲಿ ಆತ್ಮ ಒಂದೇ ಶಾಶ್ವತವೆಂದು, ಉಳಿದದ್ದೆಲ್ಲ ವೃದ್ಧಿ ಹ್ರಾಸ ವ್ಯತ್ಯಾಸಗಳಿಗೆ ಒಳಪಡತಕ್ಕದ್ದೆಂದು, ಆ ಕಾರಣದಿಂದ ಆತ್ಮ ಅನಾತ್ಮ ವಿವೇಕವು ನಮಗೆ ಪ್ರಥಮ ಕರ್ತವ್ಯವೆಂದು, ಎಲ್ಲ ಜೀವನೋದ್ದೇಶಗಳ ಎಲ್ಲ ಜೀವನ ಕ್ರಿಯೆಗಳ ಯುಕ್ತಾಯುಕ್ತತೆಗಳನ್ನು ಆತ್ಮೈಕ ದೃಷ್ಟಿಯಿಂದ ಹಿತಾಹಿತಗಳನ್ನು ನೋಡುತ್ತಾ ಹಿತಾಹಿತಗಳನ್ನು ನಿಶ್ಚಯಿಸಿಕೊಳ್ಳತಕ್ಕದ್ದೆಂದು ಗೀತೋಪದೇಶದ ತಾತ್ಪರ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಬಹಳ ಸುಂದರವಾಗಿ ವಿಭಕ್ತಿ ಕಲೆ ಹೇಳ್ತಾರೆ. ಮಾತು ಮನಗಳ ಸೇತು, ಪ್ರೀತಿ ಮಾತು ಮನಗಳ ಸೇತು, ಜ್ಯೋತಿ ಕಣ್ಗಳ ಸೇತು. ಪ್ರೀತಿ ಸೇತುವು ಪ್ರಿಯರ ಸವಿ ಕನಸುಗಳಿಗೆ, ಸೇತು ಆತ್ಮಕ್ಕೆ ದೇವಮೂರ್ತಿ ಭಜನೆ ಪೂಜನೆ ಕೀರ್ತನೆ. ನೀತಿಗೋ ಆತ್ಮವೇ ಸೇತು. ತತ್ವಶಾಸ್ತ್ರ ಅಂತ ಹೇಳಿದ್ರೆ, ಫಿಲಾಸಫಿ ಅಂತ ಹೇಳಿದ್ರೆ ನೀತಿಶಾಸ್ತ್ರ ಅಷ್ಟೇ. ನೀತಿಯ ಮೇಲೆ ಅಂದರೆ ವ್ಯಾಲ್ಯೂಸ್ ಇಟ್ಕೊಂಡು ನೀತಿಯ ಮೇಲೆ ನಾವು ಹೇಗೆ ಜೀವನ ನಡೆಸ್ತೀವಿ ಎನ್ನುವುದನ್ನೇ ತತ್ವಶಾಸ್ತ್ರ ನಮಗೆ ತಿಳಿದುಕೊಳ್ಳುವುದು. ನೀತಿಯ ವಿಚಾರ ಬಂದಾಗ ನಿನ್ನ ಅಂತರಾಳ ಏನು ಹೇಳುತ್ತೆ ಅದನ್ನು ನೋಡಬೇಕು. ಮಾತು ಆಡ್ತಾ ಆಡ್ತಾ ಇಬ್ಬರು ಅಪರಿಚಿತರು ಸ್ನೇಹಿತರಾಗಿಬಿಡ್ತಾರೆ. ಮಾತು ಮನಗಳ ಸೇತು, ಮನಸ್ಸನ್ನು ಕೂಡಿಸುವ ಒಂದು ಬ್ರಿಡ್ಜ್ ಇದ್ದಂತೆ ಮಾತು. ಜ್ಯೋತಿ ಕಣ್ಗಳ ಸೇತು, ಕಣ್ಣಿದೆ ಸೂರ್ಯ ಇಲ್ಲ ಏನು ಕಾಣುವುದಿಲ್ಲ, ಸೂರ್ಯ ಇದ್ದಾನೆ ಕಣ್ಣಿಲ್ಲ ಏನು ಕಾಣುವುದಿಲ್ಲ. ಹಾಗಾಗಿ ಕಣ್ಣು ಮತ್ತು ಜ್ಯೋತಿ ಪರಸ್ಪರ ಪೂರಕವಾಗಿ ಇದ್ದಾಗ ನಮಗೆ ಯಾವುದರ ಅನುಭವ ಬರಬೇಕೋ ಅದು ಬರ್ತದೆ. ಹೀಗೆ ಜ್ಯೋತಿ ಕಣ್ಗಳ ಸೇತು, ಪ್ರೀತಿ ಸೇತು ಪ್ರಿಯರ ಸವಿ ಕನಸುಗಳಿಗೆ. ಆಧುನಿಕರ ವಿಚಾರದಲ್ಲಿ ಇದು ಇವತ್ತು ಅತಿರೇಕದಿಂದ ಹೋಗಿಬಿಟ್ಟಿದೆ ಅನ್ನೋ ಒಂದು ಮಾತನ್ನು ಕೂಡ ಬಲ್ಲವರು ಹೇಳ್ತಾರೆ. ಇರಲಿ, ಸೇತು ಆತ್ಮಕ್ಕೆ ದೇವಮೂರ್ತಿ ಭಜನೆ ಪೂಜನೆ ಕೀರ್ತನೆ. ಆತ್ಮಕ್ಕೆ ಸೇತು ಯಾವುದು ಅಂತ ಕೇಳಿದ್ರೆ ದೇವಮೂರ್ತಿ ಭಜನೆ ಪೂಜನೆ ಕೀರ್ತನೆ. ಭಜನೆ ಮಾಡುವಾಗ ನಾವೆಲ್ಲ ಒಂದಾಗಿ ಒಂದೇ ಆತ್ಮದಂತೆ ಅದನ್ನು ಅನುಭವಿಸ್ತಾ ಇರ್ತೀವಿ. ದೇವರ ಪೂಜೆಗೆ ನಾವು ಒಂದು 20 ಜನ 50 ಜನ ಸೇರಿದರೆ ಎಲ್ಲರ ಮನಸ್ಸು ಆ ದೇವರಲ್ಲಿಯೇ ನೆಲೆಸಿರ್ತದೆ. ಕೀರ್ತನೆಗಳನ್ನು ಮಾಡುವಾಗ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದು ಅಂತಾದರೆ, ಗೃಹಸ್ಥರಾಗಿರುವಾಗ ಸಾಮಾನ್ಯವಾಗಿ ಬಂಧು ಬಾಂಧವರನ್ನ ಸ್ನೇಹಿತರನ್ನ ಮನೆಗೆ ಕರಿಬೇಕು, ಅವರಿಗೆ ನಾವು ಸತ್ಕಾರ ಮಾಡಬೇಕು, ಅವರನ್ನು ಗೌರವಿಸಬೇಕು, ಅವ್ರ ಜೊತೆಗೆ ಪ್ರೀತಿ ಹಂಚಿಕೊಳ್ಬೇಕು ಅಂತಿರುತ್ತೆ. ನೀವು ಎಲ್ಲೋ ಒಂದು ಕಾಶಿಗೋ ರಾಮೇಶ್ವರಕ್ಕೋ ಎಲ್ಲೋ ಹೋಗಿ ಬರ್ತೀರಿ, ಅಥವಾ ಒಂದು ಅಮೆರಿಕ ಟೂರೇ ಮಾಡ್ಕೊಂಡು ಬರ್ತೀರಿ. ಸುಖವಾಗಿ ಬಂದನಲ್ಲ ಎಲ್ಲ ಬಂಧು ಬಾಂಧವರನ್ನ ಸ್ನೇಹಿತರನ್ನ ಎಲ್ಲ ಜೊತೆ ಕೂತ್ಕೊಂಡು ಪ್ರೀತಿ ಭೋಜನ ಮಾಡಬೇಕು ಅನ್ಸುತ್ತೆ. ನೀವು ನಾನು ಅಮೆರಿಕಾಗೆ ಹೋಗ್ಬಿಟ್ಟಿದ್ದೀನಿ, ನಮ್ಮ ಮನೆಗೆ ಬನ್ನಿ ಊಟ ಮಾಡೋಣ ಅಂತ ಆಗೋದಿಲ್ಲ. ನಮ್ಮ ಮನೆಗೆ ಒಂದು ಸಂತಾನ ಪೂಜೆ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದ್ರೆ ಎಲ್ಲರೂ ಓಡಿ ಬರ್ತಾರೆ, ಹಣ್ಣು ಕಾಯಿ ತಗೊಂಡು ಬರ್ತಾರೆ. ಆ ರೀತಿಯಲ್ಲಿ ಸೇತು ಆತ್ಮಕ್ಕೆ ದೇವಮೂರ್ತಿ ಭಜನೆ ಪೂಜನೆ ಕೀರ್ತನೆ. ನೀತಿಗೋ ಆತ್ಮವೇ ಸೇತು.
ನೀತಿಯ ವಿಚಾರ ಬಂದಾಗ ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಕಾಳಿದಾಸ ಹೇಳುವ ಮಾತು. ಸತಾಂಹಿ ಸಂದೇಹಪದೇಷು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಸತ್ಪುರುಷರಿಗೆ ಯಾವುದಾದರೂ ವಿಚಾರದಲ್ಲಿ ಒಂದು ಸಂದೇಹ ಬಂದದ್ದಾದರೆ ಆ ಸಂದೇಹ ನಿವಾರಣೆಗೆ ಅವರಿಗೆ ಇರುವಂತಹ ದೊಡ್ಡ ಸಾಧನ ಯಾವುದು ಅಂತ ಕೇಳಿದ್ರೆ ಅಂತಃಕರಣ ಪ್ರವೃತ್ತಿ. ನಿನ್ನ ಆತ್ಮ ಏನು ಹೇಳುತ್ತೋ ಅದನ್ನು ಮಾಡೋದು. ಆ ರೀತಿಯಲ್ಲಿ ಹೀಗೆ ಆತ್ಮ ಅಂತ ಹೇಳುವುದು ನಮಗೆ ಎಲ್ಲ ಹಂತದಲ್ಲಿಯೂ ಕೂಡ ಆ ಆತ್ಮವನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಜೀವನ ನಡೆಸಬೇಕು ಅಂತ ಹೇಳುವುದೇ ಕೃಷ್ಣನ ಉಪದೇಶದ ಮೂಲ ತಾತ್ಪರ್ಯ. ಅರ್ಜುನನಿಗೆ ಅನ್ವಯಿಸಿ ಹೇಳುವಾಗ ಅವನು ಈ ದಾನ ಧರ್ಮ ಮತ್ತೊಂದು ಮಗದೊಂದು ಸಾತ್ವಿಕತೆ ಇದನ್ನೆಲ್ಲ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಅರ್ಜುನ ಅಲ್ಲಿ ನಿಮಿತ್ತ, ಅದೆಲ್ಲ ಬೇಕಾಗಿರುವುದು ನಮ್ಮಂತಹ ಲೋಕದ ಜನರಿಗೆ. ಆದ್ದರಿಂದ ಅದನ್ನು ಹೇಳಿ ಪೃಚ್ಛಾಮಿತ್ವಾ ಧರ್ಮ ಸಮೂಢಚೇತಾ ಅನ್ನುವ ಮಾತನ್ನು ಅರ್ಜುನ ಕೇಳಿದ ಮೇಲೆ ಕೃಷ್ಣ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅರ್ಜುನ ಕೇಳಿದ್ದು ಧರ್ಮ ಸಮೂಢಚೇತ ಹೇಳಿ ಧರ್ಮದ ವಿಚಾರ, ನನಗೆ ಧರ್ಮ ಏನು ಅಂತ ಗೊತ್ತಾಗ್ತಾ ಇಲ್ಲ, ಧರ್ಮದ ಬಗ್ಗೆ ಕೇಳ್ತಾರೆ. ಆದರೆ ಕೃಷ್ಣ ಹೇಳಿದ್ದು ಏನು? ಕೃಷ್ಣ ಹೇಳಿದ್ದು ಮೋಕ್ಷದ ಸಂಗತಿಯನ್ನು. ಭಗವದ್ಗೀತೆಯಿಂದ ಮೋಕ್ಷಶಾಸ್ತ್ರ ಅಂತ ಹೇಳ್ತಾರೆ ಅಂತ ನಾವು ಹಿಂದೆ ಒಂದು 2-3 ದಿವಸವೂ ಅದನ್ನು ಚಿಂತನೆ ಮಾಡಿದ್ವಿ. ಸೊ ಮೋಕ್ಷದ ವಿಚಾರವಾಗಿ ಕೃಷ್ಣ ಹೇಳ್ತಾರೆ. ಹಾಗಾದರೆ ಅರ್ಜುನ ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ಕೊಟ್ಟ ಉತ್ತರ ಸಂಗತವೇ ಅನ್ನೋದು ಕ್ವಶನ್ ಮಾಡಿ, ಅದು ಸರಿ ಹೋಗುತ್ತಾ ಅಲ್ಲಿಗೆ ಅನ್ನೋದು. ಇನ್ನೊಂದು ಕೃಷ್ಣ ಕೊಟ್ಟ ಉತ್ತರ ಸಂಗತವೇ ಅಂದರೆ ಅಸರ್ಷನ್. ಹೌದು, ಅದು ಕರೆಕ್ಟ್. ಕಾರಣ ಏನು ಅಂತ ಕೇಳಿದ್ರೆ ಒಂದು ಮಾತು, ನಾವು ಧರ್ಮ ಅಂತ ಹೇಳುವುದು ಮೋಕ್ಷ ಅಂತ ಹೇಳುವುದು ಬೇರೆ ಬೇರೆಯಾಗಿ ನೋಡುವಂತೆಯೇ ಇಲ್ಲ. ಯಾವ ವೃಕ್ಷದ ಬೇರುಗಳು ಧರ್ಮವೋ ಆ ವೃಕ್ಷದ ಹಣ್ಣೆ ಮೋಕ್ಷ. ಪುರುಷಾರ್ಥಗಳು ಅನ್ನುವಂತಹ ವಿಚಾರ ಬಂದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥಗಳ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮೊದಲನೇದು ಯಾವುದು? ಧರ್ಮ. ಕೊನೆಯದು ಯಾವುದು? ಮೋಕ್ಷ. ಸೊ ಈ ಧರ್ಮ ಇಲ್ಲದೆ ಹೋದರೆ ನಾವು ಸಂಪಾದನೆ ಮಾಡುವ ಅರ್ಥವಾಗಲಿ, ಆ ಸಂಪಾದನೆ ಮಾಡಿದ ಅರ್ಥದಿಂದ ನಾವು ಅನುಭವಿಸುವ ಭೋಗಗಳಾಗಲಿ ಎರಡೂ ವ್ಯರ್ಥವೇ. ಆದ್ದರಿಂದ ಧರ್ಮದ ಬೇರಿನಲ್ಲಿ ನಾವು ಆ ಧರ್ಮದ ಬೇರು ಬೆಳೆಸಿ ಅರ್ಥಕಾಮಗಳ ಬಳ್ಳಿಯನ್ನು ಹಬ್ಬಿಸಿ ಆ ಬಳ್ಳಿಯ ಕೊನೆಯಲ್ಲಿ ಮೋಕ್ಷವೆಂಬ ಫಲವನ್ನು ಪಡಿಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹಿರಿಯವರು ಆ ವಿಚಾರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಆ ಧರ್ಮ ಮತ್ತು ಅಧರ್ಮ ಯಾವುದರಿಂದ ನಿಮಗೆ ಮೋಕ್ಷ ಸಿಗುತ್ತದೆ ಅನ್ನುವ ಭಾವನೆ ಸ್ಥಿರವಾಗ್ತದೆಯೋ ಅದು ಧರ್ಮ ಅಂತ ಕೇಳಿ. ಒಳ್ಳೆಯದು ಮೋಕ್ಷ ಅಂತ ಹೇಳಿದ್ರೆ ಇಲ್ಲೇನು ನಾವು ಸಾಕ್ಷಾತ್ ವೈಕುಂಠಕ್ಕೆ ಹೋಗ್ತೀವಿ ಎನ್ನುವ ಅರ್ಥ ಏನೂ ಅಲ್ಲ. ಮೋಕ್ಷ ಅಂದರೆ ಬಿಡುಗಡೆ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ, ಬೇರಲ್ಲ. ರಕ್ತಿ ವಿಪರೀತವಾದಕ್ಕಾಗದಿರೆ ಮುಕ್ತಿ. ಮನಸ್ಸಿಗೆ ವಿಪರೀತವಾದ ರಕ್ತಿ, ಆ ರಕ್ತಿಯೇ ಇಲ್ಲಿ ಭಗವದ್ಗೀತೆಯಲ್ಲಿ ಬರುವುದು ಮತ್ತೆ ಮತ್ತೆ ಮೋಹ. ರಕ್ತಿ ವಿಪರೀತವಾದಕ್ಕಾಗದಿರೆ ಮುಕ್ತಿ. ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಶತಸಿದ್ಧ ನಿನಗೆ. ಆ ಸಾಮಾನ್ಯ ಧರ್ಮ ಅಂತ ಹೇಳಿದಾಗ ಆ ಸಾಮಾನ್ಯ ಧರ್ಮ ಏನು ಅಂತ ಹೇಳ್ಕೊಡ್ವಿ ನಾವು. ಲಕ್ಷ್ಯ ತಪ್ಪದೆ ಆ ಸಾಮಾನ್ಯ ಧರ್ಮಗಳನ್ನು ಆಚರಣೆಯಲ್ಲಿ ಇಟ್ಕೊಳ್ಬೇಕು ನಾವು. ಯಾವ್ಯಾವುದು? ಧೃತಿ ಕ್ಷಮ ದಮೋ ಅಸ್ತೇಯ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧಂ ದಶಕಂ ಧರ್ಮಲಕ್ಷಣಂ ಅಂತ. ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಶತಸಿದ್ಧ. ಆ ರೀತಿಯಲ್ಲಿ ಮೋಕ್ಷ ಅಂತ ಹೇಳುವುದು ಡಿವಿಜಿಯವರು ಹೇಳುವ ಮಾತು. ಅವರ ಜೀವನದ ಯೋಗದಲ್ಲಿ ಈ ಮಾತನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಯಾವುದರಿಂದ ಅದು ಮೋಕ್ಷ. ಆ ಮೋಕ್ಷಕ್ಕೆ ಕಾರಣವಾದ ನಡೆ ಯಾವುದೋ, ಆಚರಣೆ ಯಾವುದೋ, ಮಾತು ಯಾವುದೋ, ವಿಚಾರಗಳು ಯಾವುದೋ ಅದು ಬೇರೆ, ಅದು ಧರ್ಮ. ಹೀಗೆ ಧರ್ಮ ಮತ್ತು ಮೋಕ್ಷ
ಒಂದೇ ವೃಕ್ಷದ ಬೇರು ಮತ್ತು ಫಲ ಇದ್ದಂತೆ. ನಾವು ಆಡುವ ಮಾತು, ನಾವು ಮಾಡುವ ಆಲೋಚನೆ, ನಾವು ನಡೆಯುವ ನಡವಳಿಕೆ ಆ ಸಮಯದಲ್ಲೇ ಆಗಲಿ, ಕ್ರಮವಾಗಿಯೇ ಆಗಲಿ, ಪ್ರತ್ಯಕ್ಷವಾಗಿ ಆಗಲಿ, ಪರೋಕ್ಷವಾಗಿ ಆಗಲಿ, ಮೋಕ್ಷ ಗತಿಗೆ ಅದು ಸಹಾಯ ಮಾಡುವುದಾದರೆ ಅದು ಧರ್ಮ. ಅಲ್ಲಿ ಅದು ಅಡ್ಡಿ ತರುವುದಾದರೆ ಅದು ಅಧರ್ಮ. ಧರ್ಮ ಮೋಕ್ಷಗಳ ಸಂಬಂಧ ಹೀಗಿರುವುದರಿಂದ ಅರ್ಜುನನಿಗೆ ಮಾಡಿದ ಉಪದೇಶವು ಮೋಕ್ಷ ಸಂಪಾದನೆಗೆ ಪ್ರತಿಕೂಲವಾಗದೆ ಅನುಕೂಲವೇ ಆದದ್ದೆಂದು ತೋರಿಸುವುದು ಅವಶ್ಯವಾಯಿತು. ಈ ಗೀತೆಯ ವಿವರಣೆಯನ್ನು ನಾನು ಕೊಡಲಿಕ್ಕೆ ಅನ್ನುವ ಮಾತನ್ನು ಡಿ ವಿ ಅವರು ಹೇಳ್ತಾರೆ. ಆದ್ದರಿಂದ ಹೀಗೆ ಮೋಕ್ಷ ಸ್ವರೂಪ ವಿಚಾರವು ಅನಿವಾರ್ಯವಾಗುತ್ತದೆ ನಮಗೆ ಜೀವನದಲ್ಲಿ. ನೀವು ಬೇಡ ಅಂದರೂ ಮೋಕ್ಷ ನಿಮಗೆ ಸಿದ್ಧವಾಗಿರುತ್ತೆ. ನೀವು ಒಂದು ಸಾತ್ವಿಕವಾದ ಜೀವನ ನಡೆಸಿದ್ರೆ, ಸಾತ್ವಿಕದಿ ಬಾಳ್ದವರಿಗೆ ಎಂತನೇ ಭಯವೆಹುದು, ಛತ್ರ ಹೊಸದೆಹುದು ನಡೆ ಮುಂದೆ. ಮೃತ್ಯುವಿಂ ಭಯವೇನು ದೇಶಾಂತರ ಕೊಯ್ವ ಮಿತ್ರನಾಥಂ. ಮಿತ್ರನಲ್ಲವೇ ಆತ? ದೇಶಾಂತ ಚಿತ್ರ ಹೊಸದೆಂಬುದಲ್ಲಿ ಇಲ್ಲಿ ನಾವೆಲ್ಲ ಇದ್ದೀವಿ, ಅಲ್ಲೋ ಇನ್ಯಾರೋ ಇರ್ತಾರೆ ಬೇರೆಯವರು. ಚಿತ್ರ ಹೊಸದೆಂಬುದಲ್ಲಿ ಸಾತ್ವಿಕದಿ ಬಾಳ್ದವರಿಗೆ ಎತ್ತನೇ ಭಯವಿರುವುದು, ಛತ್ರ ಹೊಸದಿರುವುದು ನಡೆದು. ಆ ರೀತಿಯಲ್ಲಿ ಮೋಕ್ಷ ಅಂತ ಹೇಳುವುದು ನಮಗೆಲ್ಲರಿಗೂ ಕೂಡ ಶತಸಿದ್ಧವಾದಂತಹ ಒಂದು ಪ್ರಾಪ್ತಿ ಅನ್ನುವ ಮಾತನ್ನು ಹೇಳ್ತಾರೆ. ಹೀಗೆ ಮೋಕ್ಷ ಸ್ವರೂಪದ ವಿಚಾರ ಅನಿವಾರ್ಯವಾಯಿತು. ಅದರಿಂದ ಬಂತು ಆತ್ಮವಿಚಾರ. ಜೀವನ ಧರ್ಮ ಯೋಗದ ವಿಚಾರವಾಗಿ ಬರೆಯುವಾಗ ಅವರು 2ನೇ ಅಧ್ಯಾಯದ ಕೊನೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಅದರಿಂದ ಯಾಕೆಂದರೆ ಉಪದೇಶ ಪ್ರಾರಂಭವಾಗುವುದು 2ನೇ ಅಧ್ಯಾಯ. ಪ್ರಾರಂಭದಲ್ಲೇ ಶ್ರೀಕೃಷ್ಣ ಪೂರ್ತಿ ಹೇಳುವುದು ಆತ್ಮಾನಾತ್ಮ ವಿವೇಕ ವಿಚಾರ. ದೇಹ ಮತ್ತು ದೇಹಿ. ದೇಹ ಅನ್ನುವುದು ಹೊರಸ್ವರೂಪವಾದರೆ ಆಳಾಂತರಾಳದಲ್ಲಿ ಇರುವ ಚೈತನ್ಯವೇ ದೇಹಿ. ಆ ದೇಹಿಗೆ ನ ಹನ್ಯತೆ ಹನ್ಯಮಾನೇ ಶರೀರೆ ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೆ. ಹನ್ಯಮಾನೇ ಶರೀರೆ, ಶರೀರ ನಾಶವಾಗ್ತದೆ. ಹನ್ಯಮಾನವಾದ ಶರೀರದಲ್ಲಿ ನ ಹನ್ಯತೆ ಅಯಂ ಆತ್ಮ. ಇದು ನಿತ್ಯವಾದದ್ದು, ಅವಿಕಾರಿಯಾದದ್ದು, ಅವಿನಾಶಿಯಾದದ್ದು, ಏಕಾಕಾರವಾದದ್ದು, ಅಖಂಡವಾದದ್ದು, ಅನಿರ್ವಚನೀಯವಾದದ್ದು, ಅತ್ಯದ್ಭುತವಾದದ್ದು, ಪರಮಾನಂದದಾಯಕವಾದದ್ದು ಅಂತ ಹೇಳಿ ಪದಗಳು. ಅದೆಲ್ಲ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ನಾವು ಇನ್ನೂ ಎಷ್ಟೋ ಜೀವನ ಬೇಕು ನಮಗೆ ಗೊತ್ತಿಲ್ಲ. ಒಂದು ಒಟ್ಟಲ್ಲಿ ಪದಗಳು. ಆದರೆ ಅದನ್ನು ಕೇಳಿದಾಗ ನಮಗೆ ಯಾವುದೋ ಒಂದು ಭಾವ ಬರುತ್ತೆ. ಆ ಭಾವ ಮುಖ್ಯ. ಆ ರೀತಿಯಲ್ಲಿ ಅದರಿಂದ ಬಂದು ಆತ್ಮವಿಚಾರ, ಜೀವ ವಿಚಾರ, ಪ್ರಕೃತಿ ವಿಚಾರ, ಪರಮಾತ್ಮ ವಿಚಾರ, ಉಪಾಸನಾ ಮಾರ್ಗ ವಿಚಾರ. ಇದಿಷ್ಟು ಗೀತೆಯಲ್ಲಿ ಅಡಕವಾಗಿರುವಂತಹ ವಿಷಯ ಬಾಹುಳ್ಯಗಳು. ಅಲ್ಲಿ ಆತ್ಮತತ್ವ ವಿವೇಚನೆ ಇದೆ, ಜೀವ ವಿಚಾರವಿದೆ, ಪ್ರಕೃತಿ ವಿಚಾರ ಇದೆ, ಪರಮಾತ್ಮನ ವಿಚಾರ ಇದೆ, ಉಪಾಸನಾ ಮಾರ್ಗ ವಿಚಾರವಿದೆ. ಜೀವ, ಜಗತ್ತು, ಜೀವೇಶ್ವರ. ಗೀತೆಯನ್ನು ಏನು ಹೇಳ್ತಾರೆ? ಜಗಜ್ಜೀವೇಶ್ವರ ಯೋಗ ಅಂತ ಹೇಳ್ತಾರೆ. ಈ ಪದಗಳಲ್ಲಿ ಎಲ್ಲವೂ ಬಂದ್ಬಿಡ್ತದೆ. ಆ ರೀತಿಯಲ್ಲಿ ಇವೇ ಮೊದಲಾದವು ಮೋಕ್ಷ ಪ್ರಸಕ್ತಿ ಪ್ರಸಂಗಗಳು ಡಿಗ್ರಿಯವರು. ಹೀಗೆ ಅರ್ಜುನನಿಗೆ ಬೇಕಾದದ್ದು ಈ ವಿವೇಕವಾಗಿತ್ತು. ಅವನ ಪ್ರಾಕೃತ ಗುಣಗಳು ಒಳ್ಳೆಯವೇ ಆಗಿತ್ತು. ಅವನೇನು ಸಾಮಾನ್ಯ ಮನುಷ್ಯನಲ್ಲ. ದ್ರೋಣಾಚಾರ್ಯರಂತಹ ಷಟ್ಶಾಸ್ತ್ರ ಪಂಡಿತರು, ಬಿಲ್ವಿದ್ಯಾ ಪ್ರವೀಣರಲ್ಲಿ ಶಾಸ್ತ್ರ ಶಸ್ತ್ರ ಎರಡನ್ನೂ ಅಭ್ಯಾಸ ಮಾಡಿದರು. ಹಾಗಾಗಿ ಅವನಿಗೆ ಎಲ್ಲವೂ ಗೊತ್ತಿತ್ತು. ಆಗಿದ್ದರೂ ಕೂಡ, ಒಳ್ಳೆಯವೇ ಆಗಿದ್ದರೂ ಕೂಡ ಆ ಒಳ್ಳೆಯತನ ಆ ಸಂದರ್ಭದಲ್ಲಿ ತತ್ವ ವಿವೇಕ ಸಂಸ್ಕಾರ ರಹಿತವಾಗಿ ಅವನಲ್ಲಿ ಮೇಲಿತ್ತು, ಮೋಹದ ರೂಪದಲ್ಲಿ. ಆದ್ದರಿಂದ ಶ್ರೀಕೃಷ್ಣ ಉಪದೇಶ ಮಾಡಬೇಕು. ಭಗವದ್ಗೀತೆ ಬಂತು, ನಮಗೆಲ್ಲ ಅನುಕೂಲವಾಗಿ ಅದು ಸಿಕ್ಕಿತು. ಈ ರೀತಿಯಲ್ಲಿ
ಧರ್ಮ ಅಂತ ಹೇಳುವುದನ್ನು ಒಂದು ಸಮಗ್ರವಾದ ರೀತಿಯಲ್ಲಿ ನೋಡಿಕೊಂಡಾಗ ಭಗವದ್ಗೀತೆಯ ಸಂಪೂರ್ಣ ವಿಚಾರ ಮನಸ್ಸಿಗೆ ಒಂದು ಸ್ಥೂಲವಾದ ರೀತಿಯಲ್ಲಿ ಬರಬಹುದು ಅನ್ನುವುದಕ್ಕಾಗಿ ಈ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಹೇಳಬೇಕಾಗಿದೆ. ಎರಡನೆಯ ಶ್ಲೋಕವನ್ನು ಹೇಳಬಹುದು. ಇಲ್ಲಿಂದ ಈ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಹೇಳಿರುವ ಒಂದು ಶ್ಲೋಕ ಬಿಟ್ಟರೆ ಇನ್ನು 25 ಶ್ಲೋಕಗಳನ್ನು ಸಂಜಯ ಹೇಳ್ತಾರೆ. ಅರ್ಜುನದು ಒಂದು 14-15 ಶ್ಲೋಕಗಳಿದೆ. ಇಲ್ಲಿ ಕೃಷ್ಣನ ಪ್ರವೇಶವೇ ಇಲ್ಲ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ दृष्ट्वा पाण्डवानीकं व्यूढं दुर्योधनस्तदा आचार्योपसंगम्य राजा वचनमब्रवीत्. ಸಂಜಯ ಹೇಳ್ತಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಏನಾಯಿತು? ಅಲ್ಲಿ ಕಿಮಕುರ್ವತ ಅಕುರ್ವತ ಅಂತ ಕೇಳಿದ್ದು ಧೃತರಾಷ್ಟ್ರ. ಅದಕ್ಕೆ ಸಂಜಯ ಹೇಳ್ತಾ ಇದ್ದಾನೆ, ರಾಜ ತದಾ ದುರ್ಯೋಧನಸ್ತದಾ ಅಂತಿದೆ. ತದಾ ಅನ್ನುವುದು ಪದ. ತದಾ ಆ ಸಮಯದಲ್ಲಿ ರಾಜ ದುರ್ಯೋಧನ. ರಾಜ ಅನ್ನುವುದು ಎರಡನೇ ಲೈನಲ್ಲಿದೆ. ರಾಜ ದುರ್ಯೋಧನ, ರಾಜನಾದ ದುರ್ಯೋಧನನು ವ್ಯೂಢಂ, ವ್ಯೂಢ ಅಂದರೆ ವ್ಯೂಹ, ಸೇನೆಯನ್ನು ವ್ಯೂಹವಾಗಿ ರಚನೆ ಮಾಡಿದ ಚಕ್ರವ್ಯೂಹ ರಚನೆ ಮಾಡಿದ ದ್ರೋಣ ಪರ್ವದಲ್ಲಿ ಬರ್ತದೆ. ಇದು ಭೀಷ್ಮ ಪರ್ವ. ಮುಂದಿನ ಪರ್ವ ದ್ರೋಣ ಪರ್ವ. ದ್ರೋಣ ಪರ್ವದಲ್ಲಿ ಚಕ್ರವ್ಯೂಹ ರಚನೆ ಮಾಡ್ತಾರೆ. ಆ ರೀತಿಯಲ್ಲಿ ಪದ್ಮವ್ಯೂಹ, ಚಕ್ರವ್ಯೂಹ, ದೇವವ್ಯೂಹ, ಹೀಗೆ ಬೇರೆ ಬೇರೆ ವ್ಯೂಹಗಳನ್ನು ಮಾಡ್ತಾ ಇದ್ದರಂತೆ. ಇವತ್ತಿನ ಕಾಲದಲ್ಲೂ ಕೂಡ ಮಿಲಿಟರಿಯಲ್ಲಿ ಅದೆಲ್ಲ ಇದೆ ಅಲ್ವೇ? ಆ ರೀತಿಯಲ್ಲಿ ಆ ವ್ಯೂಹ ರಚನಾಯುಕ್ತವಾದ ಪಾಂಡವಾನೀಕಂ, ಅನೀಕ ಪಾಂಡವ ಪ್ಲಸ್ ಅನೀಕ, ಅನೀಕ ಅಂದರೆ ಸೈನ್ಯ. ಪಾಂಡವಾನೀಕಂ, ಪಾಂಡವರ ಸೈನ್ಯವನ್ನು ದೃಷ್ಟ್ವಾ ನೋಡಿ, ತು ಅನ್ನುವ ಒಂದು ಸಣ್ಣ ಒಂದು ಪದ ಇದೆ, ಒಂದು ಅಕ್ಷರದ ಪದ ಇದೆ. ಪದ ಅವ್ಯಯ. ತು ಅಂದರೆ ಮತ್ತು ಅಂತ ಅರ್ಥ. ಮತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಆ ತು ಅನ್ನುವಂತಹ ಪದ ಬೇರೆ ಬೇರೆ ಶ್ಲೋಕಗಳಲ್ಲಿ ಬೇರೆ ಬೇರೆ ಕಡೆ ಬರ್ತದೆ. ಅಲ್ಲೆಲ್ಲ ಬೇರೆ ಸಂದರ್ಭಕ್ಕೆ ತಕ್ಕಂತೆ, ಕಾಂಟೆಕ್ಸ್ಟ್ಗೆ ತಕ್ಕಂತೆ ಅರ್ಥ ಆಗುತ್ತದೆ. ಚ ಅನ್ನುವ ಪದಕ್ಕೆ ಮಾತ್ರವೇ ಮತ್ತು ಅನ್ನುವ ಅರ್ಥ ಇರುವುದು. ತು ಅನ್ನುವುದನ್ನು ಯಾಕೆ ಸೇರಿಸ್ತಾರೆ ಅಂತ ಹೇಳಿದ್ರೆ, ಇದು ಅನುಷ್ಠುಪ್ ಛಂದಸ್ಸಿನಲ್ಲಿ ಈ ಶ್ಲೋಕಗಳಿದೆ. ಛಂದಸ್ಸು ಪೂರ್ತಿ ಆಗಬೇಕಾದ್ರೆ ಒಂದು ಅಕ್ಷರ ಕಮ್ಮಿ ಬಂದಾಗ ಅಲ್ಲಿ ತು ಅನ್ನುವುದನ್ನು ಸೇರಿಸ್ತಾರೆ. ಆ ರೀತಿಯಲ್ಲಿ ಆಚಾರ್ಯಂ ದ್ರೋಣಾಚಾರ್ಯರ ಉಪಸಂಗಮ್ಯ ಬಳಿಗೆ ಹೋಗಿ ವಚನಂ ಈ ಮಾತನ್ನು ಅಬ್ರವೀ ಹೇಳ್ತಾರೆ. ಸಂಜಯ ಹೇಳ್ತಾನೆ, ಯುದ್ಧ ಆರಂಭದ ಸಮಯದಲ್ಲಿ ಧೃತರಾಷ್ಟ್ರ ಮಹಾರಾಜ ರಾಜನಾದ ದುರ್ಯೋಧನನು ವ್ಯೂಹ ರಚನಾಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳ್ತಾರೆ. ಯಾರನ್ನು ಉದ್ದೇಶ ಮಾಡಿ? ದ್ರೋಣಾಚಾರ್ಯರನ್ನು ಉದ್ದೇಶ ಮಾಡಿ ದುರ್ಯೋಧನ ಹೇಳುವ ಮಾತು. ಪಶ್ಯೇತಾಂ ಪಾಂಡುಪುತ್ರಾಣಾಂ ಪಶ್ಯೇತಾಂ ಪಾಂಡುಪುತ್ರಾಣಾಂ
ವ್ಯೂಢಾಂ ದ್ರುಪದಪುತ್ರೇಣ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ತವ ಶಿಷ್ಯೇಣ ಧೀಮತಾ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಪಶ್ಯೇತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಹೇ ಆಚಾರ್ಯ, ತವ ಅಂದರೆ ನಿಮ್ಮ, ಧೀಮತಾ ಬುದ್ಧಿವಂತನಾದ, ಶಿಷ್ಯೇಣ ಶಿಷ್ಯನಾದ, ದ್ರುಪದಪುತ್ರೇಣ ದ್ರುಪದಪುತ್ರನಾದ ಯಾರೋ ದೃಷ್ಟದ್ಯುಮ್ನನ ಮೂಲಕ, ವ್ಯೂಢಾಂ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ, ಪಾಂಡುಪುತ್ರಾಣಾಂ ಪಾಂಡುಪುತ್ರರ, ಏತಾಂ ಈ, ಮಹತೀಂ ಬಹಳ ದೊಡ್ಡದಾದ ಅಪಾರವಾದ ಅಸಂಖ್ಯವಾಗಿ ನೆರೆದಿರುವ, ಚಮೂಂ ಸೈನ್ಯ, ಚಮೂಂ ಸೈನ್ಯ, ಸೈನ್ಯವನ್ನು ಪಶ್ಯ ನೋಡಿರಿ ಅಥವಾ ನೋಡಿ. ಭೀಷ್ಮರನ್ನ ಸೇನಾಪತಿಗಳನ್ನಾಗಿ ಮಾಡಿರ್ತಾನೆ ದುರ್ಯೋಧನ. ಕೌರವ ಸೇನೆಗೆ ಮೊದಲ ಸೇನಾಪತಿ ಭೀಷ್ಮ. ಭೀಷ್ಮ ಆದ ಮೇಲೆ ಭೀಷ್ಮರು ಶರಶಯ್ಯಲ್ಲಿ ಬಿದ್ದ ಮೇಲೆ ದ್ರೋಣರನ್ನ ಸೇನಾಪತಿಯಾಗಿ ಮಾಡ್ತಾರೆ. ಅದಾದ ಮೇಲೆ ಕರ್ಣನನ್ನ ಸೇನಾಪತಿಯನ್ನಾಗಿ ಮಾಡ್ತಾನೆ. ಕೊನೆಯಲ್ಲಿ ಶಲ್ಯನನ್ನ ಸೇನಾಪತಿಯನ್ನಾಗಿ ಮಾಡ್ತಾನೆ. ಶಲ್ಯ ಪರ್ವದ ಕೊನೆಯಲ್ಲಿ ಗದಾಯುದ್ಧ ಆಗುತ್ತದೆ, ದುರ್ಯೋಧನ ನಾಶವಾಗ್ತಾನೆ. ಸೊ ಸೇನಾಪತಿಯಾಗಿರುವಂತಹ ಭೀಷ್ಮರನ್ನು ಬಿಟ್ಟು ದ್ರೋಣಾಚಾರ್ಯರ ಹೋಗಿ ದುರ್ಯೋಧನ ಹೇಳ್ತಾ ಇದ್ದಾರೆ, ಭೀಷ್ಮರು ಗುರುಕುಲ ಪಿತಾಮಹರು. ಬಾಲ್ಯದಲ್ಲಿ ಕೌರವರನ್ನ ಪಾಂಡವರನ್ನ ಸಾಕಿ ಸಲಹೆ ಶಿಕ್ಷಣವನ್ನು ಕೊಡಿಸಿ, ತಾತನಾಗಿ ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಆಟ ಆಡಿಸಿ, ಸಕಲ ಶಾಸ್ತ್ರಗಳನ್ನು ಅವರ ಕಿವಿಯಲ್ಲಿ ಅರುಹಿ, ಭೀಷ್ಮನಂತಹ ಶಾಸ್ತ್ರಜ್ಞನೇ ಆವತ್ತಿನ ಕಾಲದಲ್ಲಿರಲಿಲ್ಲ. ಪರಮ ಭಾಗವತೋತ್ತಮ ಕೃಷ್ಣ ನಿಜವಾಗಿ ಅವನು ಮಹಾವಿಷ್ಣು ಅಂತ ಹೇಳಿ ಗೊತ್ತಿದ್ದದ್ದು ಭೀಷ್ಮರೊಬ್ಬರಿಗೆ ಅಂತ ಹೇಳ್ತಾರೆ. ಅಂತಹ ಶಸ್ತ್ರಜ್ಞ ಪರಶುರಾಮನಂತಹ ಗುರುವನ್ನೇ ಸೋಲಿಸಿದವರು, ಕಾಶಿರಾಜನ ಆಸ್ಥಾನದಲ್ಲಿ ಸಮಸ್ತ ರಾಜರನ್ನು ಕೂಡ ಸೋಲಿಸಿ ಅಂಬಾಲಿಕೆ ಇವ್ರನ್ನ ಕರ್ಕೊಂಡು ಬಂದವರು, ಅಂಬಿಕೆ ಅಂಬಾಲಿಕೆ ಅಂಬೆಯರನ್ನ ಕರ್ಕೊಂಡು ಬಂದವರು. ಅಂತಹ ಭೀಷ್ಮರನ್ನ ಸೇನಾಪತಿಯಾಗಿ ಮಾಡಿದ್ದಾನೆ. ಆದರೆ ಯುದ್ಧ ಪ್ರಾರಂಭದಲ್ಲಿ ಹೋಗ್ತಾ ಇದ್ದಾನೆ ದುರ್ಯೋಧನ. ಕಾರಣ ಏನು? ಡಿವಿಜಿಯವರು 4 ಕಾರಣವನ್ನು ಕೊಡ್ತಾರೆ, ಬಹಳ ಸುಂದರವಾಗಿದೆ. ಭೀಷ್ಮರನ್ನ ನಾಮಕೆ ವಾಸ್ತೆಗೆ ಸೇನಾಪತಿಯನ್ನಾಗಿ ಇಟ್ಟಿದ್ರೂ ಕೂಡ ದುರ್ಯೋಧನನಿಗೆ ಭೀಷ್ಮರಲ್ಲಿ ನಂಬಿಕೆ ಇರಲಿಲ್ಲ. ಅದು ಬಹಳ ಮುಖ್ಯವಾದಂತಹ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ ಬಹಳ ಸುಂದರವಾಗಿದೆ ಅದು. ಪ್ರತಿನಿತ್ಯ ದ್ರೋಣರು
ಮತ್ತು ಭೀಷ್ಮರು ಇವರಿಬ್ಬರೂ ಕೂಡ ಬೆಳಗ್ಗೆ ಎದ್ದು ಜಯೋಸ್ತು ಪಾಂಡವಾನಾಂ, ಪಾಂಡವರಿಗೆ ಜಯವಾಗಲಿ ಇತ್ಯೂಚದುರರಿಂದಮೌ. ಅರಿಂದಮೌ ಅಂತ ಹೇಳಿದ್ರೆ ಶತ್ರುಗಳನ್ನು ನಾಶ ಮಾಡುವ ಇಬ್ಬರು ದ್ವಿತೀಯಾಗಬೇಕು. ದ್ರೋಣರು ಮತ್ತು ಭೀಷ್ಮ ಇಬ್ಬರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪಾಂಡವರಿಗೆ ಜಯವಾಗಲಿ ಅನ್ನುವಂತಹ ಮಾತನ್ನು ಹೇಳ್ಕೊಳ್ತಾ ಇದ್ದರು. ಅದು ದುರ್ಯೋಧನಿಗೆ ಗೊತ್ತಿತ್ತು. ಆದರೆ ಏನು ಮಾಡೋದು, ಅವರು ಹಿರಿಯರು, ಅವರನ್ನು ಸೇನಾಪತಿ ಮಾಡಲೇಬೇಕಿತ್ತು. ಸೇನಾಪತಿಯನ್ನಾಗಿ ಮಾಡಿದ್ದಾನೆ. ಆದರೆ ಅವರು ಸರಿಯಾದ ರೀತಿಯಲ್ಲಿ ನನ್ನ ಪರವಾಗಿ ಯುದ್ಧ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಅವರೇ ಜಯೋಸ್ತು ಪಾಂಡವಾನ ಅಂತ ಹೇಳಿ ಪ್ರತಿನಿತ್ಯ ಕೇಳಿದವರು, ಆಶೀರ್ವಾದ ಮಾಡಿದವರು, ಅವರು ಸೋಲುವಂತೆ ನೋಡ್ಕೊಳ್ತಾರ, ಆ ಅನುಮಾನ ಇತ್ತು ದುರ್ಯೋಧನ. ಎರಡನೆಯ ಕಾರಣ, ಭೀಷ್ಮರು ವಯಸ್ಸಾಗಿಬಿಟ್ಟಿದೆ, ವೃದ್ಧರು. ಭೀಮನ ಮುಂದೆ ಭೀಷ್ಮರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭೀಷ್ಮರನ್ನ ಎಷ್ಟು ನಾವು ವಿಚಾರ ಮಾಡಿದ್ರು, ಅವ್ರ ಹತ್ರ ಹೋದರೂ ಒಂದೇ, ಬಿಟ್ಟರು ಒಂದೇ ಅನ್ನುವಂತಹ ಇನ್ನೊಂದು ಆಲೋಚನೆಯೂ ಇತ್ತು. ಜೊತೆಗೆ ಭೀಷ್ಮರನ್ನ ಸೇನಾಪತಿಯನ್ನಾಗಿ ಮಾಡಿದ್ದರೂ ಕೂಡ ದ್ರೋಣಾಚಾರ್ಯರು ವಿದ್ಯಾಗುರುಗಳು ಮತ್ತು ಮಹಾನ್ ವಿದ್ಯಾ ಪ್ರವೀಣರು ಆಗಿರುವುದರಿಂದ ಅವರನ್ನು ಮಾಡಲಿಲ್ಲ ಅನ್ನುವಂತಹ ಏನಾದರೂ ಮುನಿಸು ಮತ್ಸರ ದ್ರೋಣರಲ್ಲಿ ಇದ್ದರೆ ಅದನ್ನು ತೆಗೆದುಹಾಕಬೇಕು ಅನ್ನುವ ದೃಷ್ಟಿಯಿಂದ ಮೊದಲು ದ್ರೋಣಾಚಾರ್ಯರ ಹತ್ರ ಹೋದ ದುರ್ಯೋಧನ. ಹೀಗೆಲ್ಲ ಹೇಳ್ತಾರೆ. ಅದು ಹೇಗಾದರೂ ಇರಲಿ, ದ್ರೋಣನಂದ್ರೆ ಹೋಗಿ ಹೇಳ್ತಾನೆ, ನೋಡಿ ತವ ಶಿಷ್ಯೇಣ ಧೀಮತ ದ್ರುಪದ ಪುತ್ರೇಣ ವ್ಯೂಢಾಂ ಮಹದೀಂ ಚಮೂಂ ಪಶ್ಯ. ನಿಮ್ಮ ಶಿಷ್ಯರು ತವ ಶಿಷ್ಯೇನ ಅಂತ ಹೇಳಿದಾಗ ನಿಮ್ಮ ಶಿಷ್ಯರಾದ ದ್ರುಪದ ಪುತ್ರ ಧೃಷ್ಟದ್ಯುಮ್ನ. ಅಲ್ಲಿ ಎರಡು ವಿಶೇಷಣಗಳನ್ನು ಹೇಳಿದ್ದಾರೆ. ದುರ್ಯೋಧನ ಹೇಳಿರುವುದು ಅಂತ ತಂದೆ ಹೇಳ್ತಾರೆ. ಅಲ್ಲಿ ಎರಡು ವಿಶೇಷಣಗಳಿವೆ ದ್ರುಪದ ಪುತ್ರನಿಗೆ. ಏನು? ತವ ಶಿಷ್ಯೇನ, ನಿಮ್ಮ ಶಿಷ್ಯರು, ಧೀಮತ, ಬುದ್ಧಿವಂತ ಅವನು. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಧೃಷ್ಟದ್ಯುಮ್ನ ದ್ರುಪದನ ಮಗ. ದ್ರುಪದ ದ್ರೋಣಾಚಾರ್ಯರು ಒಟ್ಟಿಗೆ ಅಭ್ಯಾಸ ಮಾಡಿದವರು ಹಿಂದಿನ ಬಾಲ್ಯದಲ್ಲಿ. ಪೃಷತ್ ಎನ್ನುವಂತಹ ಮಹಾರಾಜನ ಮಗ ದ್ರುಪದ. ಭಾರದ್ವಾಜ ಮಹರ್ಷಿಗಳ ಮಗ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರಿಗೆ ಭರದ್ವಾಜ ಮಹರ್ಷಿಗಳೇ ಬಾಲ್ಯ ಶಿಕ್ಷಣವನ್ನು ಕೊಡ್ತಾರೆ. ಪೃಷತ್ ಮತ್ತು ಭಾರದ್ವಾಜ ಮಹರ್ಷಿಗಳು ಸ್ನೇಹಿತರಾಗಿದ್ದರಿಂದ ತನ್ನ ಮಗನನ್ನೂ ನೀವು ಅಲ್ಲಿಯೇ ಇಟ್ಟುಕೊಂಡು ವಿದ್ಯಾಭ್ಯಾಸ ಅವರ ಜೊತೆಯಲ್ಲೇ ಮಾಡಿಸಬೇಕು ಅಂತ ಹೇಳಿ ಒಂದು ಕೇಳಿಕೊಂಡು ಆ ದ್ರುಪದ ಕೂಡ ದ್ರೋಣದ ಜೊತೆಯಲ್ಲೇ ಬೆಳೀತಾರೆ. ಅವರ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ. ಸಮಸ್ತ ಶಸ್ತ್ರಾಸ್ತ್ರ ಪಾರಂಗತರು ಆಗ್ತಾರೆ. ದ್ರುಪದನೂ ಆಗ್ತಾನೆ, ದ್ರೋಣರೂ ಆಗ್ತಾರೆ. ಅಷ್ಟೊಂದು ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಕಾರಣ ಏನಂದ್ರೆ ಅವ್ರ ಮನೆಯಲ್ಲೇ ಇರ್ತಾರೆ. ಅದಾದ ಮೇಲೆ ದ್ರುಪದ ಕಾಲಾಂತರದಲ್ಲಿ ವಿರಾಟ್ ನಗರದ ರಾಜ ಆಗಿಬಿಡ್ತಾನೆ, ಪಾಂಚಾಲ ದೇಶದ ರಾಜ. ಸೊ ದ್ರೋಣಾಚಾರ್ಯರಿಗೆ ಎಲ್ಲೂ ಸರಿಯಾಗಿ ಕೆಲಸ ಸಿಗುವುದಿಲ್ಲ. ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡುವಾಗ, ಕಥೆ ಓದುವಾಗ ಕಥಾಕಾರರು ಹೇಳುವುದು ಒಬ್ಬ ದರಿದ್ರ ಬ್ರಾಹ್ಮಣದಿಂದ ಅಂತ ಹೇಳಿ. ಅದು ಯಾಕೆ ಹಾಗೆ ಸೇರಿಸ್ತಾರೋ ಗೊತ್ತಿಲ್ಲ ನನಗೆ. ಯಾಕೆ ಬ್ರಾಹ್ಮಣ ದರಿದ್ರ ಆಗಬೇಕು? ವಿಚಾರ ಮಾಡಿದ್ರೆ ಅರ್ಥವಾಗಿದ್ದೆ ಇವೆಲ್ಲ ಎಷ್ಟು ಅರ್ಥಹೀನ ಅಂತ ಹೇಳಿ. ದ್ರೋಣರು ಆತ್ಮಾಭಿಮಾನಿಗಳು, ಸ್ವಾಭಿಮಾನಿಗಳು. ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅನ್ನುವ ಒಂದು ಮಾತು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತು ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ ಹೇಳಿ. ನಮ್ಮ ಆತ್ಮರಕ್ಷಣೆಯ ಆತ್ಮಗೌರವದ ವಿಚಾರ ಬಂದಾಗ ಇಡೀ ಭೂಮಂಡಲವನ್ನೇ ಎದುರು ಹಾಕಿ ನಿಂತುಕೊಳ್ಬೇಕಂತೆ. ಅದಕ್ಕಿಂತ ದೊಡ್ಡ ಮೌಲ್ಯವೇ ಇಲ್ಲ. ಆತ್ಮಗೌರವಕ್ಕಿಂತ ದೊಡ್ಡ ಮೌಲ್ಯ ಇಲ್ಲ ಜೀವನದಲ್ಲಿ. ದ್ರೋಣರು ಹಾಗೆ ಬಾಳುವರು, ಹಾಗಿದ್ದವರು. ಅವರಿಗೆ ಸರಿಯಾಗಿ ಆ ನಂತರದಲ್ಲಿ ಅವರಿಗೆ ಕೌರವರ ಮತ್ತು ಪಾಂಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದಂತಹ ಆ ರಾಜ
ರಾಜಗುರುವಿನ ಪಟ್ಟ ಸಿಗುತ್ತೆ. ತುಂಬ ದಿವಸ ಅವರು ತುಂಬ ಕಷ್ಟದಲ್ಲಿ ಇರಬೇಕಾಗುತ್ತೆ. ಅವರ ಮಗ ಅಶ್ವತ್ಥಾಮನಿಗೆ ಸರಿಯಾಗಿ ಒಂದು ಲೋಟ ಹಾಲು ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಅಶ್ವತ್ಥಾಮನ ಜೊತೆಯಲ್ಲಿ ಇದ್ದಂತಹ ಪಾಂಡು ಮತ್ತು ಕೌರವರ ಮಕ್ಕಳೆಲ್ಲ ಬೇಕಾದಂತಹ ಬಾದಾಮಿ ಹಾಲು ಅದು ಇದು ಬೇಕಾದಷ್ಟೆಲ್ಲ ಕುಡಿತಾ ಇದ್ದರು. ಇದನ್ನು ನೋಡಿದಾಗ ಅಶ್ವತ್ಥಾಮನ ಸಂಕಟವನ್ನು ನೋಡಲಾರದೆ ಕೃಪಾಚಾರ್ಯರನ್ನ ಇನ್ನೊಂದು ಪಾತ್ರದಲ್ಲೇ ಆ ಕೃಪಿ ದ್ರೋಣನ ಪತ್ನಿ. ಕೃಪಿಗೆ ತುಂಬ ಸಂಕಟವಾಗಿ ಅಕ್ಕಿ ತೊಳೆದ ನೀರು ಹಾಲಿನಿಂದ ಬೆಳ್ಳಗಿರುತ್ತಲ್ಲ ಅದನ್ನು ಹಾಲು ತಗೊಂಬರಿ ಕುಡಿ ಅಂತ ಹೇಳ್ಕೊಡ್ತಾರೆ. ಅಂದರೆ ಬಡತನ ಅಂತ ಹೇಳುವುದು ಇದ್ರೂ ಕೂಡ ದ್ರೋಣಾಚಾರ್ಯರು ಅರ್ಥಗೌರವದಿಂದ ಇದ್ದರು. ತಾಯಿಯ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಒಂದು ಮಾತನ್ನು ಹೇಳ್ತಾರೆ, ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧ ಕಸ್ಯ ಸ್ವಿಧನಂ ಅಂತ ಹೇಳಿ ಈಶೋಪನಿಷತ್ತಿನ ಮೊದಲನೆಯ ಮಂತ್ರವೇ ಹೇಳ್ತದೆ. ಅವನು ಬಿಟ್ಟದ್ದನ್ನು ನಾವು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಬೇಕು. ಅದೇ ರೀತಿ ಮನೆಯ ಯಜಮಾನ ಯಾರು ಅಂತ ಕೇಳಿದ್ರೆ ಮನೆಯಲ್ಲಿ ಇರುವವರೆಲ್ಲ ಊಟ ಮಾಡಿದ್ದಾರಾ ಅಂತ ನೋಡಿಕೊಂಡು ಊಟ ಮಾಡಬೇಕು. ಹಾಗೂ ಯಾವುದಾದ್ರೂ ಒಂದು ಸಭೆ ಸಮಾರಂಭ ಆದಾಗ ಮನೆಗೆ ಕರೆದ್ರೆ ಎಲ್ಲರದ್ದು ಊಟ ಆಯ್ತಾ ಅಂತ 2 ಸಾರಿ 3 ಸಾರಿ ವಿಚಾರ ಮಾಡಿ ಕೊನೆಯ ಪಂಕ್ತಿಯಲ್ಲಿ ಕೂತ್ಕೊಳ್ತಾನೆ ಮನೆಯ ಯಜಮಾನ. ತೇನ ತ್ಯಕ್ತೇನ ಭುಂಜೀತ ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ ಕಾಣು. ಅದೇ ರೀತಿ ನಿಜ ಕುಕ್ಷಿ ಚಿಂತೆ ಏನು ಮೊದಲು ಮನೆ ತಾಯಿಗೆ ಹೇಳು. ಮನೆಯ ತಾಯಿಗೆ ತನ್ನ ಸ್ವಂತ ಹೊಟ್ಟೆಯ ಯೋಚನೆ ಇರುತ್ತಾ? ನಿಜ ಕುಕ್ಷಿ ಚಿಂತೆ ಏನು ಮೊದಲು ಮನೆ ತಾಯಿಗೆ ಹೇಳು. ಭುಜಿಪ ಪತಿ ಸುತರ ಒಪ್ಪು ತುಪ್ಪ ಊಟ. ಭಜಿಸು ನೀನಾ ವ್ರತವನ್ನು. ತಾಯಿಯ ಸ್ಥಾನಕ್ಕೆ ಎಷ್ಟು ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಡಿ ವಿ ಜಿಯವರು, ಅಲ್ಲಿ ಯೋಚನೆ ಮಾಡಬೇಕು. ಭುಜಿಪ ಏನಿರುತ್ತೋ ಅದನ್ನು ಮಾಡಿ ಬರುತ್ತಾಳೆ ತಾಯಿ. ಅಂತಹ ಕಾಲ ಇತ್ತು ಬಾಲ್ಯದಲ್ಲಿ. ನಾವೆಲ್ಲ ಅಂತಹ ಕಾಲವನ್ನು ನೋಡಿದವರು ಎಷ್ಟೋ ಜನ ಇಲ್ಲಿ ಬಾಲ್ಯದಲ್ಲಿ ಬೆಳೆದು ಬಂದವರು ಅದನ್ನು ಜ್ಞಾಪಿಸಿಕೊಳ್ಳಬಹುದು. ತಾಯಿಗೆ ಮಕ್ಕಳಿಗೆ ಹಾಲು ಕೊಡೋದರಲ್ಲಿ ಅನ್ನ ಹಾಕೋದೇ ಕಷ್ಟವಾದಂತಹ ಪರಿಸ್ಥಿತಿಯೂ ಇತ್ತು. ಏನಿದೆಯೋ ಅದರಲ್ಲೇ ಆಕೆ ಅಡಿಗೆ ಮಾಡಿ ಬಡಿಸಿದಾಗ ಭುಜಿಪ ಪತಿ ಸುತರ ಒಪ್ಪು. ಅದನ್ನು ಸಂತೋಷದಿಂದ ಆನಂದದಿಂದ ಸಮಾಧಾನದಿಂದ ಊಟ ಮಾಡುವ ಪತಿ ಮತ್ತು ಸುತರ ಮಕ್ಕಳ ಆ ಆನಂದವೇ ಆಕೆಗೆ ತುಪ್ಪ. ಇದ್ದ ತುಪ್ಪವನ್ನೆಲ್ಲ ಒಂದು ಮಿಳ್ಳೆಯಲ್ಲಿ ಸ್ವಲ್ಪ ತುಪ್ಪ ಇತ್ತು. ಗಂಡ ಮತ್ತು ಮಕ್ಕಳು ಊಟಕ್ಕೆ ಕೂತಾಗ ಅದನ್ನು ಪೂರ್ತಿ ಖಾಲಿ ಮಾಡಿ ಬಡಿಸ್ಬಿಡ್ತಾಳೆ. ಅವಳಿಗೆ ತುಪ್ಪ ಇಲ್ಲ. ಅವಳಿಗೆ ತುಪ್ಪ ಯಾವುದು? ಭುಜಿಪ ಪತಿ ಸುತರ ಒಪ್ಪು. ಅವಳ ಆನಂದ, ಅವರ ಸಮಾಧಾನ. ಆಹಾ ಎಷ್ಟು ಚೆನ್ನಾಗಿದೆ ಅಂತೇಳಿ ಊಟ ಮಾಡ್ತಾರಲ್ಲ ಅದೇ ಅವಳಿಗೆ. ಭಜಿಸು ನೀನಾ ವ್ರತವನು. ಅಂತಹ ಒಂದು ವ್ರತವನ್ನು ನಾವು ಹಿಡಿಬೇಕು. ಅಂದರೆ ಅದರ ಅರ್ಥ ನಮಗೆ ಇಲ್ಲದೆ ಹೋದರೂ ಕೂಡ ಇನ್ನೊಬ್ಬರಿಗೆ ಕೊಡಬೇಕು. ಕೊಡುವುದರಲ್ಲಿ ಇರುವ ಆನಂದ ತೆಗೆದುಕೊಳ್ಳುವುದರಲ್ಲಿ ಇಲ್ಲ. ಆ ರೀತಿಯಲ್ಲಿ ಕೃಪಿ ಅಶ್ವತ್ಥಾಮನಿಗೆ ಅಕ್ಕಿ ತೊಳೆದ ನೀರನ್ನು ಹಾಲು ಅಂತ ಕೊಡ್ತಾ ಇದ್ದಂತೆ. ಆವಾಗ ಒಂದು ಹಂತದಲ್ಲಿ ಅವರು ಹೇಳಿದಂತೆ, ಏನೇ ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಹೇಳ್ತೀನಿ ಇರುತ್ತಲ್ಲೇ. ಸಾಮಾನ್ಯವಾಗಿ ಸಂಪಾದನೆ ಮಾಡದೆ ಹೋದರೆ ಎಲ್ಲ ಗಂಡಂದರಿಗೂ ಬರುತ್ತೆ ಆ ಮಾತುಗಳು ಶಲ್ಯದಂತೆ. ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಹೇಳ್ತೀರಿ, ನಿಮ್ಮ ಅವ್ರ ಸ್ನೇಹಿತರು ಇವರು ಸ್ನೇಹಿತರು ಅಂತ ಹೇಳ್ತೀರಿ. ಪಾಂಚಾಲ ರಾಜ ದ್ರುಪದ ರಾಜ ಚಕ್ರವರ್ತಿಯಾಗಿದ್ದಾನೆ, ಅವನ ಹತ್ರ ಹೋಗಿ ನೀವು ಏನಾದರೂ ಕೇಳ್ಕೊಂಡು ಬರಬಾರ್ದೆ, ನಿಮಗೊಂದು ಕೆಲಸ ಕೊಡೋದಿಲ್ಲ ಅವನು ಅಂತ ಹೇಳ್ತಾರೆ. ದ್ರೋಣನಿಗೆ ಅವರ ಹತ್ರ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದರೆ ಹೆಂಡತಿ ಹೇಳಿದ ಮೇಲೆ ಹೋಗಲೇಬೇಕು. ಹೋದಂತೆ ಹೋದರೆ ಸಭೆಯಲ್ಲಿ ಕೂತಿದ್ದ ದ್ರುಪದ. ಸಭೆ ಸೇರಿತ್ತು. ದ್ರೋಣಾಚಾರ್ಯರು ಹೋದರು. ದ್ರೋಣಾಚಾರ್ಯರ ಗುರುತು ಸಿಗ್ತದೆ ದ್ರುಪದನಿಗೆ. ಆದರೆ ಈ ತಿರುಪೋಸಿ ಬ್ರಾಹ್ಮಣನನ್ನು ತನ್ನ ಸಮವಯಸ್ಕ ಸ್ನೇಹಿತ ಅಂತ ಒಪ್ಪಿಕೊಳ್ಳಲಿಕ್ಕೆ ದ್ರುಪದನಿಗೆ ಮನಸ್ಸು ಬರಲಿಲ್ಲ. ನೀನು ಯಾರೋ ನನಗೆ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಅವಮಾನ ಮಾಡಿ ಕಳಿಸಿದರು ದ್ರೋಣಾಚಾರ್ಯರು. ಆಗ ದ್ರೋಣಾಚಾರ್ಯರು ಶಪಥ ಮಾಡ್ತಾರೆ, ಒಂದು ದಿವಸ ನಾನು ವಿದ್ಯೆಯನ್ನು ಕಲಿಸಿದ ನನ್ನ ಶಿಷ್ಯನಿಂದ ನಿನ್ನ ಅಹಂಕಾರವನ್ನು ಮುರಿತೀನಿ ಅಂತ ಹೇಳಿ. ಕಾಲ ಬದಲಾಯಿತು. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಪ್ರವರ್ತತಾ ಭಾರತ ಭಾಗ್ಯ ಚಕ್ರ ಅಂತ ಒಂದು ಮಾತು.
ಆ ರೀತಿಯಲ್ಲಿ ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತ ಭಾಸ್ವಾನ್ ಉದೇತಿ ಹಸಿಷ್ಯತಿ ಪಂಕಜಶ್ರೀ. ರಾತ್ರಿ ಹೋಗುತ್ತೆ, ಬೆಳಗಾಗುತ್ತೆ, ಸೂರ್ಯ ಉದಯ ಆಗ್ತಾನೆ, ಕಮಲ ಅರಳುತ್ತೆ. ಆ ರೀತಿಯಲ್ಲಿ ದ್ರೋಣಾಚಾರ್ಯರಿಗೆ ಪಾಂಡವರ ಮತ್ತು ಕೌರವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಒಂದು ರಾಜಗುರುವಿನ ಪಟ್ಟವೇ ಸಿಗುತ್ತೆ. ಆ ನಂತರದಲ್ಲಿ ಅದು ಕತೆ ಮುಂದಕ್ಕೆ ಹೋಗ್ತದೆ. ಇಲ್ಲಿ ನಿಲ್ಲಿಸಿರೋಣ, ನಾಳೆ ಮುಂದಕ್ಕೆ ಹೋಗೋಣ. ಟೈಮ್ ಆಯಿತು. ಟೈಮ್ ಭಾಳ ಮುಖ್ಯ ಆಗ್ತದೆ, ನೀವು ಹೇಳ್ತೀರಿ. ಆದ್ದರಿಂದ ಇದನ್ನೇ ನಾಳೆ ಇಲ್ಲಿಂದ ಮುಂದಕ್ಕೆ ಹೋಗೋಣ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. श्रीकृष्णार्पणमस्तु.